ಬೇಡ ಬೇಡ ಇದೆ ಇಷ್ಟ ಎಲ್ಲ ಹೇಳಲ್ಲ. ಏ ಆ ಕನ್ಯಾದೆಲ್ಲ ಇಡ್ಬೇಕು. ಇವ್ರು ಈ ಅಪ್ಪಂಗ್ ಶೇಪ್ ಔಟ್ ಆಗಾದ್ರೆ ಇಡೋದೇ ಇಲ್ಲ ನೋಡೆ. ಇದ್ಯಾವ ನ್ಯಾಯ ಇಡು. ಫಸ್ಟ್ ಅದೇ ಹೇಳೋದು, ಕಮೆಂಟ್ ಅಲ್ಲಿ ಹಾಕ್ಬಿಡ್ತೀನಿ. ಒನ್ ಲೈನ್ ಹೇಳಿ ಸಾಕು. ಅದೇ ಇದು ಕತೆ ಕಂಪ್ಲೀಟ್ ಸ್ಲಮ್ ಅಲ್ಲಿ ಇರುತ್ತೆ ಮೇಡಮ್. ಕರೆಕ್ಟ್. ನೀವು ಚಪ್ಪಲಿನೂ ಹಾಕೋಂಗಿಲ್ಲ ಮೇಡಮ್. ಇಡೀ ಸಿನಿಮಾ ಪೂರ್ತಿ ಮುಳ್ಳಲ್ಲೆಲ್ಲ ನಡೀತಾ ಇರ್ತೀರಾ. ತುಂಬಾ ಕಷ್ಟಪಟ್ಟು ಬೆಳೆಯುವಂತ. ಅದಕ್ಕೆ ಡೂಪ್ ಇರ್ತಾರಲ್ವಾ. ಬಂದ್ರು, ಅರ್ಧ ಗಂಟೆಲಿ ಮಾಡಿದ್ರು, 1 ಗಂಟೆಲಿ ಬಿಟ್ರು, ಕೋಟ್ಯಾಂತರ ಜನ ನೋಡಿದ್ರು. ಒಳ್ಳೆ ಕಾಸಾಯ್ತು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ. ಮತ್ತೆ ಬೇರೆ ಜೊತೆ ಶೂಟ್ ಅಲ್ಲಿ ಬೇರೆ ಯಾರು ಬರ್ತಾರೆ ಮೇಡಮ್? ಐ ಹ್ಯಾವ್ ಅನ್ ಆಂಟ್ರಾಜ್, ಪ್ರೊಡಕ್ಷನ್. ತಟ್ಟೆ ಎತ್ತಕ್ಕೊಬ್ರು, ತಟ್ಟೆ ಇಡಕ್ಕೊಬ್ರು, ಬಡ್ಸಕ್ಕೊಬ್ರು, ಆ್ಯಂಡ್ ವಾಟರ್ ನೀರಿಡಕ್ಕೊಬ್ರು, ಆ್ಯಂಡ್ ಏನು ತಿನ್ನಬೇಕು ಅಂತ ಹೇಳಕ್ಕೊಬ್ರು, ಅವ್ರು ಹೋಗಿ ಮ್ಯಾನೇಜರ್ಗೆ ಹೇಳಕ್ಕೊಬ್ರು. ಸೊ ಗೆಟಿಂಗ್ ಕನ್ಫ್ಯೂಸ್ಡ್. ಐ ಥಿಂಕ್ ಸಮ್ 15-20 ಪೀಪಲ್. ಯಾ. ಆಕ್ಟಿಂಗ್ ಅವರೇ ಮಾಡ್ತಾರ, ನೀವು ಮಾಡ್ತೀರಾ? ಆಕ್ಟಿಂಗ್ ಅವರೇ ಮಾಡ್ತಾರ, ನೀವು ಮಾಡ್ತೀರಾ? ಅದು ಒಳ್ಳೆ ಆಕ್ಟರ್ ಅಂತಾರೆ, ಅದು ಕೆಟ್ಟ ಕೋಪ ಬರುತ್ತೆ ನಮಗೆ. ಏಂತಕ್ಕೆ ಅಂದ್ರೆ ಅವ್ರ ನಂಬರೇ ಇಲ್ಲ ನನಗೆ. ನಿಮ್ ನಂಬರ್ ಅಂತ ಕೊಟ್ಟಿರ್ತೀನಿ. ಬೇಡ ಬೇಡ, ಅಯ್ಯೋ ತಗೊಂತೀನಿ. ನನ್ನ ತಾಯಿ ಖುಷಿಯಾಗಿರ್ಬೇಕು ಅಷ್ಟೇ, ಅದು ಒಂದು ಫಸ್ಟ್. ನೋಡಿ, ಇಂಟರ್ವ್ಯೂ ಮುಗಿಯೋ ಟೈಮ್ಗೆ ಟೋನೇ ಚೇಂಜ್. ಇವೆಲ್ಲ ತೋರಿಸ್ತಾರ ನಿಮ್ ಕಾಲೇಜ್ಗೆ. ಏನು ನೀವೆಲ್ಲ ಬರ್ಬೇಕು, ನೀವ್ ಮಾತಾಡ್ಬೇಕು, ನಿಮ್ಗೆಲ್ಲ ನಾವು ನಿಮ್ ಬಗ್ಗೆ ಜನಕ್ ಗೊತ್ತಾಗ್ಬೇಕು. ಇವಾಗ ಫುಲ್ ನೋಡ್ಸೋ ತರ. ದಿಸ್ ಇಸ್ ನಾಟ್ ರೈಟ್. ಓಕೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ, ಮನ್ಸುಗೊಳ್ಳೆದು. ಮದುವೆಗೆ ಎಷ್ಟು ದಿನ ಆಯ್ತು ಅರ್ಚನಾ? 1 ವರ್ಷ. 365 days. ಅದಕ್ಕಿಂತ ಜಾಸ್ತಿನೇ. 1 ವರ್ಷ. ಒಬ್ರು ಮದುವೆ ಆಗ್ಬೇಕು ಅನ್ಕೊಂಡಿರೋರು, ಒಬ್ರು ಮದುವೆ ಆಗಿರೋರು, ಒಬ್ರು ಮದುವೆ ಆಗಿ ಮಗು ಆಗಿರೋರು, 3 ಜನ ಕೂತಿದ್ದೀರಾ. ಇನ್ನೊಂದು ಕನ್ಯಾ ಹುಡುಗಿನ ಕರ್ಸಿದ್ರೆ ಎಲೆ ಅಡಿಕೆ ಕೊಟ್ಟಿದ್ರೆ ಪುಣ್ಯನಾರು ಬಂದಿರೋದು ನಿಮ್ಗೆ. ನಮ್ಮ 3 ಜನ ಕರ್ಸಿ ಏನು ಉಪಯೋಗ ಇಲ್ಲ ಅಲ್ವಾನೆ. ದಕ್ಷಿಣೆ ಇಟ್ಟು ಎಲೆ ಅಡಿಕೆ, ಬ್ಲೌಸ್ ಪೀಸು ಎಲ್ಲ ಕೊಟ್ಟಿದ್ರೆ ಪುಣ್ಯ ಬಂದಿರೋದು. ದಕ್ಷಿಣೆ. ಹೇಳಿ ಸಾರಿ. ಮದುವೆ ಆಗ್ಬೇಕು ಅನ್ಕೊಂಡಿರೋ ಹುಡುಗಿಗೆ ಟಿಪ್ಸ್ ಕೊಡಿ, ಜೀವನದಲ್ಲಿ ಏನಿರ್ಬೇಕು ಏನಿರಬಾರ್ದು ಅಂತ. ಇಬ್ರು 2 ಪಾಸಿಟಿವ್ 2 ನೆಗೆಟಿವ್ ಮದುವೆ ಬಗ್ಗೆ. ಒಳ್ಳೆ ಫೋಟೋಗ್ರಾಫರ್, ಒಳ್ಳೆ ವಿಡಿಯೋಗ್ರಾಫರ್, ಒಳ್ಳೆ ಕ್ಯಾಂಡಿಡ್ ಫೋಟೋಗ್ರಾಫರು, ಒಂದು ಬ್ಯಾಕಪ್ ಫೋಟೋಗ್ರಾಫರ್. ನಮಗೆ ಸ್ವಲ್ಪ ಮಿಸ್ ಹೊಡಿತು. ಇದು ಪರ್ಫೆಕ್ಟ್ ಆಗಿರ್ಬೇಕು. ಇದೇ ಟಿಪ್. ಮೆಮರೀಸ್ ಅಂದ್ರೆ ಫೋಟೋಸ್ಗೆ ಅಲ್ವಾ ಮದ್ವೆ ಆಗೋದು. ಮದ್ವೆ ಬೇರೆ, ಸಂಸಾರ ಬೇರೆ. ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ, ವೆಡ್ಡಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ಮ್ಯಾರೇಜ್ ಅಂತ. ಸೊ ಮದ್ವೆಗೆ ಇಷ್ಟು ಇಂಪಾರ್ಟೆಂಟ್. ಸಂಸಾರಕ್ಕೆ ನೀನ್ ಆಮೇಲೆ ಫೋನ್ ಮಾಡು. ಈಗ ಸಂಸಾರಕ್ಕೆ ಖುಷಿ, ಸಂಸಾರಕ್ಕೆ ಹೇಳಮ್ಮ. ಸುಖ ಸಂಸಾರಕ್ಕೆ 21 ಏನದು ಸೂತ್ರಗಳು ಅಲ್ಲ? ಏನಿಲ್ಲ ಅಮ್ಮ, ಎಲ್ಲದಕ್ಕೂ ಅನ್ಕೊಂಡಿರು ಅಷ್ಟೇ. ಅದು ಅವ್ರು ಅನ್ಬೇಕು ತಾನೇ, ನೀನು ಅನ್ಬೇಕು. ನೋ, ಈ ಆಟಿಟ್ಯೂಡ್ ಇರಬಾರ್ದು. ಬೇಡ ಬೇಡ ಇದೆ ಇಷ್ಟ ಎಲ್ಲ ಹೇಳಲ್ಲ. ಏ ಆ ಕನ್ಯಾದೆಲ್ಲ ಇಡ್ಬೇಕು. ಇವ್ರು ಈ ಅಪ್ಪಂಗ್ ಶೇಪ್ ಔಟ್ ಆಗಾದ್ರೆ ಇಡೋದೇ ಇಲ್ಲ ನೋಡೆ. ಇದ್ಯಾವ ನ್ಯಾಯ ಇಡು. ಫಸ್ಟ್ ಅದೇ ಹೇಳೋದು, ಕಮೆಂಟ್ ಅಲ್ಲಿ ಹಾಕ್ಬಿಡ್ತೀನಿ. ಈಗ ಒಬ್ಬರಾದ್ಮೇಲೆ ಒಬ್ರು ನಮ್ಮ ಕನ್ನಡದಲ್ಲಿ ಫೇಮಸ್ ಆಗಿರೋ ಟ್ರೋಲ್ ಡೈಲಾಗ್ಸ್ ಹೇಳ್ಬೇಕು. ರೆಡಿನಾ? ಖುಷಿಯಿಂದ ಶುರು ಮಾಡೋಣ. ಅಮ್ಮ, ನಾನೇ ಚಾನ್ಸೇ ಇಲ್ಲ. ನಿಂಗೆ ಯಾಕೆ ಹೇಳ್ಬೇಕು? ನಿಮ್ಗೆ ಯಾಕೆ ಬೇಕದು? ಇಂಥಗಳು ಎಲ್ಸುತ್ತಾರೆ ಹುಡುಗಿ ಚಪ್ಪಾಳೆ. ಬರೀ ಇಂಥದೆಯಾ? ಬೆಳ್ಳುಳ್ಳಿ ಕಬಾಬ್ ನಂಗೆ ಸಕ್ಕತ್ ಇಷ್ಟ. ಅದೇ ಬಂದ್ರು, ಅರ್ಧ ಗಂಟೆಲಿ ಮಾಡಿದ್ರು, 1 ಗಂಟೆಲಿ ಬಿಟ್ರು, ಕೋಟ್ಯಾಂತರ ಜನ ನೋಡಿದ್ರು, ಒಳ್ಳೆ ಕಾಸಾಯ್ತು. ಒಂದು ಥ್ಯಾಂಕ್ಸ್ ಇಲ್ಲ, ಒಂದು ಹಾಯ್ ಇಲ್ಲ, ಒಂದು ಬಾಯ್ ಇಲ್ಲ. 1 ಗಂಟೆಲಿ ಬಿಟ್ಟರು, ಕೋಟ್ಯಾಂತರ ಜನ ನೋಡಿದ್ರು, ಒಳ್ಳೆ ಕಾಸಾಯ್ತು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ.
ಅಣ್ಣ ಏ ನಂಗೆ ಸಕ್ಕತ್ ಇಷ್ಟ. ನಮ್ ಮನ್ಸು ನಮಗ್ ಒಳ್ಳೇದ್ ಮಾಡಿದ್ರೆ ದೇವ್ರು. ಮರ ಯಾಕೆ ಅದು. ಆಮೇಲೆ ಅಣ್ಣ ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಣಣ, ಅದೊಂದು ಫೇವ್ರೆಟ್. ಆಮೇಲೆ ಇನ್ನೊಂದು ನಮ್ ಹೊಟ್ಟೆ ಎಷ್ಟು ಉರಿಸ್ತಾವ್ರು. ನಂಗೆ ಇದಿಷ್ಟ. ಓ ಅವನ್ ಹೇಳಲ್ಲ, ಇವನ್ ಹೇಳ್ತಾನೆ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಯಾರಪ್ಪ ಅಲ್ಲೇ? ಸೂಪರ್. ಕಾಫಿ ಅದು ಇಂಡಿಯನ್ ಸ್ವೀಟ್ ಚಕ್ಲಿ ಇತ್ತಲ್ಲ ಒಂಚೂರು ಹಂಚ್ಕೊಳಕ್ಕೆ. ಈ ಬಾಡಿ ಚಕ್ಲಿ ತಿನ್ನತ್ತಾ? ಇದೆ ಇದೆ ನಿಜ. ಇವಳು ಚಕ್ಲಿ ತಿಂತಾಳೆ, ನಾನ್ ತಿನ್ನಲ್ಲ. ನೋಡಕ್ ಯಾರ್ ಚಕ್ಲಿ ತಿನ್ನೋರ್ ತರ ಕಾಣಿಸ್ತಾ ಇದಾರೆ. ನೋಡಿದೆಲ್ಲ ನಂಬೇಡಿ. ಏನ್ರಿ ಕಷಾಯ ಭಯ? ಕಾಫಿ ಬ್ಲಾಕ್ ಕಾಫಿ ಮೇಡಮ್. ಏ ಅವ್ರು ಶ್ರೀನಾಥ್ ಕಣೆ, ಕನ್ನಡ ಬರುತ್ತೆ. ಇಲ್ಲ, ಇವ್ರು ಭಯ. ಕುಡಿಯ ಇಷ್ಟ ಚೆನ್ನಾಗಿರುತ್ತೆ. ಒಂದ್ ಸಿಪ್ ಕುಡಿದ ಹಂಗಲ್ಲ ಇದು. ನಿಂಗೆ ಕುಡಿತೀರಾ? ಯಾಕೋ ಈ ಚಟ್ನಿ ಮೇಲಿಂದ ಕಣ್ಣೆ ಹೋಗ್ತಾರ ಕಣ. ತಿನ್ನು ಚಿನ್ನ. ಈ ಅಪ್ಪ ಇದ್ ತಿನ್ನಲ್ಲ, ಕಾಂಗ್ರೆಸ್ ತಿನ್ನೋದು. ಯಾಕೆ? ನೀವು ಸಾಮಾನ್ಯವಾಗಿ ಇಂಟರ್ವ್ಯೂಗಳಿಗೆ ಹೋದ್ರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಯಾವುದು? ನಂಗೆ ಯಾರು ಇಂಟರ್ವ್ಯೂನೇ ಮಾಡಲ್ಲ. ನೀವೇ ಕರೆದ್ ಮಾಡ್ತಾ ಇರೋದು, ಅದು ಏನೋ ಗೊತ್ತಿಲ್ಲ. ನೀವಿಬ್ರು ಹೇಳಿ. ಹಲೋ ಅಂತೀನಿ ಯಾರು ಜರ್ನಲಿಸ್ಟ್. ಅನ್ಬಿಟ್ಟು ಹೋಗ್ತಾ ಇರ್ತಾರೆ. ನಾನೇ ಹೀರೋಯಿನ್ ಫಿಲಮ್. ಇರ್ಲಿ, ನಂಗೆ ಯಾರು ಏನು ಕೇಳೋದೇ ಇಲ್ಲ. ಕೇಳ್ದಾಗ ಹೇಳ್ತೀನಿ. ನೀನ್ ಹೇಳಿ. ಓ ನನ್ಗ ಹುಡುಗೆ ಸ್ಪೈಸಿಯಾಗಿ ಕೇಳ್ತಾರೆ. ಮದ್ವೆ ಯಾವಾಗ ಅಂತ ಕೇಳ್ತಾರೆ. ಆಮೇಲೆ ನನ್ನ ಇಂಟರ್ವ್ಯೂ ನನ್ನ ಹೆಸರು ಇರಲ್ಲ. ನನ್ನ ಹೆಸರು ಬಿಟ್ರೆ ಎಲ್ಲರ ಹೆಸರು ಇರುತ್ತೆ. ಒಂದು ನನ್ನ ಹೆಸರು ನಾನ್ ಮಾತ್ರ ಕೂತಿರ್ತೀನಿ ಅಷ್ಟ. ಬಟ್ ನಾನ್ ಕೂತ್ರು ಬೇರೆಯವ್ರ ಬಗ್ಗೆನೇ ಮಾತಾಡ್ತಿರ್ತೀನಿ. ನನ್ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದ್ರೆ ನನ್ ಬಗ್ಗೆ ನನಗೆ ಕ್ವಶನ್ ಕೇಳಲ್ಲ. ಸೊ ಬೇರೆಯವ್ರ ಬಗ್ಗೆ ಜಾಸ್ತಿ ಕ್ವಶನ್ ಕೇಳ್ತಾರೆ. ಮತ್ ನನ್ ಮದ್ವೆ ಯಾವಾಗ ಅಂತ ಕೇಳ್ತಾರೆ. ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟಿದೀನಿ, ನನ್ ಮದ್ವೆ ಆದ್ರೆ ನನ್ ಮದ್ವೆ ಸ್ಪಾನ್ಸರ್ಶಿಪ್ ಎಲ್ಲಾ ನ್ಯೂಸ್ ಚಾನೆಲ್ಸ್, ಯೂಟ್ಯೂಬ್ ಚಾನೆಲ್ಸ್ ನನಗೆ ಮದ್ವೆಗೆ ಮಾಡ್ತಾ ಇರೋದು. ಆಕ್ಚುಲಿ ಟು ಬಿ ವೆರಿ ಫ್ರಾಂಕ್, ಅದನ್ನ ಲಾಸ್ಟ್ ಟೈಮ್ ಹೇಳಿದೀನಿ ಅವ್ರಿಗೆ. ಸೊ ನನ್ನ ಇನ್ವಿಟೇಷನ್ ಅಲ್ಲೂ ಎಲ್ಲಾ ನ್ಯೂಸ್ ಚಾನೆಲ್ಸ್ ಲೋಗೋ ಹಾಕ್ಬಿಟ್ಟು ಆಶೀರ್ವಾದದೊಂದಿಗೆ ಅಂತಾನೆ ಮದ್ವೆ ಆಗದ್. ನಾನು ಫಿಕ್ಸ್ ಆಗ್ಬಿಟ್ಟಿದೀನಿ ನಾನು. ಯಾಕಂದ್ರೆ ನಮ್ಮ ಅಮ್ಮಂಗಿನ್ ಜಾಸ್ತಿ ತಲೆ ಕೆಡ್ಸ್ಕೊಂಡಿಯಾರ ಅವರು. ನಮ್ಮ ಅಮ್ಮನ್ಗೆ ಅಷ್ಟೊಂದು ಯೋಚನೆ ಇಲ್ಲ ನನ್ ಮದ್ವೆ ಬಗ್ಗೆ. ನ್ಯೂಸ್ ಚಾನೆಲ್ಸ್, ಯೂಟ್ಯೂಬ್ ಅವ್ರಿಗೆ ಇರೋ ಅಷ್ಟು ಯೋಚನೆ ಯಾರಿಗಾರು ಯೋಚನೆ ಇರ್ಬೇಕಲ್ಲ ಚಿನ್ನಿ, ಪಾಪ ಅವ್ರು ಮಾಡ್ತಾರೆ. ಅದಕ್ಕೆ ಅವರ ಆಶೀರ್ವಾದದೊಂದಿಗೆ ಮದ್ವೆ ಆಗ್ತೀನಿ ಅಷ್ಟೇ. ಇನ್ನೇನಿಲ್ಲ. ನನ್ನ ಇಂಟರ್ವ್ಯೂ ಬೇಕಾದ್ರೆ ಇದಾದ್ಮೇಲೆ ಗೂಗಲ್ ಮಾಡಿ ನೋಡಿ, ನಾನು ಕ್ವಶನ್ಸ್ ಏನ್ ಇರಲ್ಲ ಅದ್ರಲ್ಲಿ. ಯಾರೋ ಪುಣ್ಯ ಯಾರಾದ್ರೂ ನನ್ ಬಗ್ಗೆ ಕ್ವಶನ್ ಕೇಳಿದ್ರೆ ನನ್ ಬಗ್ಗೆ ಕೇಳ್ತಿದ್ದೀರಾ ಓಕೆ ಅಂತ. ತುಂಬಾ ರೇರ್ ಅದು ಆಗೋದು. ಸೊ ನಂದು ಅದೇ ಸೇಮ್ ಪಾಸ್. ಖುಷಿ ಕೇಳಿ ಕ್ವಶನ್ ಏನು ಮರ್ತೋಗ್ಬಿಟ್ಟೆ. ಇಂಟರ್ವ್ಯೂಗಳಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್. ರಿಪೀಟೆಡ್ ಕ್ವಶನ್ಸ್. ನೀವು ಬೇರೆ ಭಾಷೆಗೆ ಹೋಗ್ತೀರಾ, ಅಲ್ಲೇ ಹೋಗಿ ಸೆಟ್ಲ್ ಆಗ್ಬಿಡ್ತೀರಾ ಅನ್ನೋದು ಒಂದು ಕೇಳ್ತಾರೆ. ಇವಾಗ ಅದು ಕಮ್ಮಿ ಆಗಿದೆ, ಯಾಕಂದ್ರೆ ಅವ್ರಿಗೂ ಗೊತ್ತಾಗಿದೆ. ಅಲ್ಲ, ಅಲ್ಲೋಗ್ ಸೆಟ್ಲ್ ಆಗ್ಬಿಟ್ರೆ ಪಾಪ ಇವಳು ಆ ಭಾಷೆ ಬರ್ಬೇಕಲ್ಲ. ಭಾಷೆ ಬರ್ಸ್ಕೊಳ್ಳೋಣ, ನಾವ್ ಆಕ್ಟರ್ಸ್ ಚಿನ್ನ. ಇಲ್ಲಿ ಖರ್ಚು ಚಾನ್ಸ್ ಕೊಡೋತರ ಎಲ್ರು. ಹೌದೌದು. ಅದಾದ್ಮೇಲೆ ಒಳ್ಳೆ ಆಕ್ಟರ್ ಅಂತಾರೆ, ಅದು ಕೆಟ್ಟ ಕೋಪ ಬರುತ್ತೆ ನಂಗೆ. ಏಂತಕ್ಕೆ ಏಂತಕ್ಕೆ ಅಂದ್ರೆ ಒಳ್ಳೆ ಆಕ್ಟರ್ ಅಂತ ಹೇಳ್ಬಿಟ್ಟು ನಾನ್ ಯಾವ ಸ್ಟಾರ್ ಗಳ ಜೊತೆನೂ ಮಾಡಿಲ್ಲ ಆಕ್ಟಿಂಗ್. ಇದು ನನ್ಗೆ ಕಾಂಟ್ರಡಿಕ್ಟರಿ ಒಪಿನಿಯನ್ ಇದೆ. ಇವಾಗ ನೀವ್ ಹೇಳ್ತೀರಾ NR ಕಾಲೋನಿ ಆ ಸೈಡ್ ಅಲ್ಲಿ ಒಂದ್ ಅಂಗಡಿ ಮಸಾಲ್ ಪುರಿ ಸಕ್ಕತ್ತಾಗಿದೆ ಅಂತ ಹೇಳ್ತಾನೇ ಇದೀರಾ. ನನ್ ತಲೆಯಲ್ಲಿ ಅದ್ ಇದ್ದೇ ಇದೆ. ನನ್ ಯಾವಾಗ ಆ ಕಡೆ ಪಾಸ್ ಆಗ್ತೀನೋ ನಾನ್ ಅವಾಗ ಅದನ್ನ ತಿಂತೀನಿ. ನೀವ್ ಹೇಳಿದ ತಕ್ಷಣ ನನ್ನೋಗ್ ತಿನ್ನಲ್ಲ. ಅದೇ ತರನೇ ಎಲ್ಲಾರು ನಿನ್ಗೆ ಒಳ್ಳೆ ಆಕ್ಟರ್ ಅಂದ್ರೆ ಡೈರೆಕ್ಟರ್ ಮೈಂಡ್ ಅಲ್ಲಿ ಇರ್ತಾ ಇರುತ್ತೆ, ಒಳ್ಳೆ ಆಕ್ಟರ್ ಒಳ್ಳೆ ಆಕ್ಟರ್ ಇವಳಗ್ ಫೋನ್ ಮಾಡೋಣ ಅಂತ 3 ವರ್ಷ ನಾನು ಅಜ್ಜಿಯಾಗಿ ಹೋಗ್ಬಿಡ್ತೀನಿ. ಪರವಾಗಿಲ್ಲ, ಅಜ್ಜಿರೋಲೆ ಮಾಡಮ್ಮ. ಹಂಗಾರೆ ಬೇಗ ಫೋನ್ ಮಾಡಿ ಡೈರೆಕ್ಟರ್ಸ್ ಪ್ಲೀಸ್. ಇದು ಹೆಂಗಿದೆ ಗೊತ್ತಾ,
ಬಟ್ ನಾನು ಹೇಳಿದ ಅರ್ಥ ಆಯ್ತಾನೆ ನಿಮಗೆ? ಅರ್ಥ ಆಯ್ತು. ಇದು ಹೆಂಗಿದೆ ಅಂದ್ರೆ ಇದು ಆಡಿಷನ್ ಕೊಡ್ತಿರೋ ತರ ಇದೆ. ಇದು ಆಡಿಷನ್ ಅಲ್ಲ, ಇದೊಂದು ಇಂಟರ್ವ್ಯೂ. ನಾವು ಎಲ್ರು ಸಿನಿಮಾ ಆಡಿಷನ್ ಕೊಡ್ತಾ ಇಲ್ಲ, ಇಂಟರ್ವ್ಯೂ ಮಾಡ್ತಾ ಇದೀವಿ. ಕರೆಕ್ಟ್. ನನಗೇನು ಇಂಟರ್ವ್ಯೂ ಅನ್ನಿಸ್ತಿಲ್ಲ. ಪಾಡಿ ಇವ್ರು ಮಾತಾಡ್ಕೊಂಡು ಕೂತಿಯಾರ ನನ್ ಕೂತಿ. ಏನ್ ನೀವು ಇಂಟರ್ವ್ಯೂರ್ ಅಂತಾನು ಅನ್ಸ್ತಾ ಇಲ್ಲ. ಈ ಸತಿ ಸರಿಯಾಗಿ ಬರ್ಬೇಕು. ಬಂದ್ರೆ ಏನ್ ಕರೆಕ್ಟ್ ಆಗಿ ಹೇಳು. ಸಿನಿಮಾ ಬಂದ್ರೆ ಬರ್ಬೇಕು, ಇಲ್ಲ ಅಂದ್ರೆ ಹೋಗ್ಬೇಕಂತ. ಈ ಇಂಟರ್ವ್ಯೂ ಆದ್ಮೇಲೆ ಅರ್ಚನಾ ಕೊಟ್ಟಿಗೆಗೆ ಮಿನಿಮಮ್ 5 ಯೂಟ್ಯೂಬ್ ಚಾನಲ್ ಇಂದ ಇಂಟರ್ವ್ಯೂ ಕರೀರಿ ಮತ್ತು ನ್ಯೂಸ್ ಚಾನಲ್ ಅವರು ಇಂಟರ್ವ್ಯೂ ಕರೀರಿ ಅಂತ ನನ್ನ ಕಳಕಳಿಯ ಮನವಿ. ಬರೀ ಮಾತಾಡ್ತಾನೆ ಅಂದ್ರೆ ಖಾಲಿ ಪಲಾವ್ ಅನ್ಕೋತಾರೆ. ಕೆಲಸ ಮಾಡಿ ಮಾತಾಡ್ಬೇಕು. ಈಗ ಸದ್ಯ ಕೆಲ್ಸಾನೂ ಇಲ್ಲ ಅಂತ ಇಲ್ಲಿ ಬಂದಿದೀನಿ. ಇವರಿಬ್ಬರಿಗಿಂತ ಜಾಸ್ತಿ ಸಿನಿಮಾನೇ ಆಗಿದೆ. ಬಟ್ ಕ್ವಾಂಟಿಟಿ ಸರಿ, ಮುಖ್ಯ ಅಲ್ಲ, ಕ್ವಾಲಿಟಿ ಮುಖ್ಯ. ನಾನು ಬೆಳಗ್ಗೆ ಹಿಂಗೆ ಮಾತಾಡ್ಬೇಕಾದ್ರೆ ಒಬ್ರು ಡೈರೆಕ್ಟರ್ ಫೋನ್ ಮಾಡಿಬಿಟ್ಟು ಯಾರು ನೆಕ್ಸ್ಟ್ ಗೆಸ್ಟು ಅಂತ ಹೇಳಿದ್ರು. ನಾನು ಹೇಳಿದೆ ಹಿಂಗೆ ಹೀರೋಯಿನ್ಗಳು ಬರ್ತಿದ್ದಾರೆ ಸರ್ ಅಂತ. ಅವರು ಓ ಸರ್ ಅವ್ರು 3 ಜನ ನಂಗೆ ಗೊತ್ತು, ತುಂಬ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಚೆನ್ನಾಗಿ ಗೊತ್ತಿರೋ ಡೈರೆಕ್ಟರ್ಸ್. ತುಂಬಾ ಒಳ್ಳೇದಾಗ್ಲಿ ಅಂತ ಅಂದಿದ್ದಾರೆ. ಅದು ಪಾಯಿಂಟ್. ಹಾ, ನೀವು ಸಂತೋಷ. ವಿಶ್ ಮಾಡ್ಬಿಡಿ ಸರ್ ಅಂದೆ. ಸರಿ ಫೋನ್ ಮಾಡಿ ಸರ್, ಮಾಡ್ತೀನಿ ಅಂದ್ರು. ಮಾಡ್ಲಾ? ಯಾರದು? ಯಾರು ಯಾರು? ಪ್ರಕಾಶ್. 3 ಜನಕ್ಕೂ ಗೊತ್ತಿರೋದು. ಬಾಬಾ 3 ಜನಕ್ಕೂ ಗೊತ್ತಿರೋ ಆಕ್ಟರ್ ಯಾರೇ? ಡೈರೆಕ್ಟರ್. ಡೈರೆಕ್ಟರ್ ಅಂದಿದ್ದಲ್ವಾ? ಆಕ್ಟರ್. ಸರ್ ನಮಸ್ಕಾರ. ಸರ್ ನಿಮ್ ವಾಯ್ಸ್ ಕೇಳಿದ್ರೆ ಇವ್ರು ಹೀರೋಯಿನ್ಗಳೆಲ್ಲ ಜೋರ ಖುಷಿ ಬರ್ತಿದ್ದಾರೆ ಸರ್. ನಿಮ್ಮ ಹೆಸರು ಹೇಳಿ. ಯಾಕೆ ಮಾಡಿದ್ರಿ ಅಂತ ನಗ್ತಾ ಇದಾರ. ಖುಷಿ ಹೆಂಗಿದ್ದೀರಾ? ಹೇಳ್ಕೊಳಕ್ ಆಗ್ದಿರೋ ಅಷ್ಟು ಖುಷಿ. ನಾನ್ ಸೂಪರ್ ಆಗಿದ್ದೀನಿ ಸರ್. ಹೌದು, ಆರಾಮಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ? ಫುಲ್ ಬಿಸಿ ಆಗಿದ್ದೀರಾ? ಕೈಗೆ ಸಿಗ್ತಿಲ್ವಂತೆ ಯಾರಿಗೂ? ನಾನಾ ಹಾ, ಸರ್ ಏನ್ ಸರ್ ಕೈಗೆ ಸಿಗುವಂತ ಏಕೈಕ ವ್ಯಕ್ತಿ ಅಂದ್ರೆ ಒಂದೇ. ಹೌದಾ? ಸರ್ ಒಳ್ಳೆಲಿರೋ ಓಂ ಪ್ರಕಾಶ್ ಒಂದೇ, ಹಾಲು ಒಂದೇ, ಓಂ ಪ್ರಕಾಶ್ ಒಂದೇ. ಯಾವ ಹಾಲು ಸರ್? ಯಾವ ಬೇಕಾದ್ರೆ ನಿಮ್ಮ ಇಷ್ಟ, ಯಾವ ಬೇಕಾದ್ರೆ ಹಾಕೊಳ್ಳಿ, ಒಳ್ಳೆ ನಾನ್ ಕೊಡ್ತೀನಿ. ಓ ಹಂಗೆ. ಹೌದು ಸರ್. ಇದು ಅದೇನೋ ಯಾವ ಹೀರೋಯಿನ್ ಜೊತೆ ಟಚ್ ಅಲ್ಲಿ ಇದ್ದೀರಾ ಅಂತ ಏನೋ ಕೇಳಿದೆ, ನೆನಪಿದ್ಯಾ ನಿಮ್ಗೆ? ಹೌದು ಸರ್. ಅದೇನ್ ತುಂಬಾ ಜನ ವೈರಲ್ ಮಾಡ್ಬಿಟ್ಟಿದ್ದಾರೆ ಸರ್ ಅದನ್ನ. ಯಾವ್ಯಾವ ಹೀರೋಯಿನ್ ಜೊತೆ ಟಚ್ ಅಲ್ಲಿ ಇದ್ದೀರಾ ಅಂತ. ನಾನ್ ಕೆಲಸ ಮಾಡೋ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ರೆಸ್ಪೆಕ್ಟ್ ಮಾಡ್ಕೊಂಡು ಅವರು ನನ್ಗೆ ರೆಸ್ಪೆಕ್ಟ್ ಮಾಡ್ತಾ ಮಾತಾಡ್ಕೊಂಡು ಇವತ್ತು ಜೊತೆಲಿ ಇದೀನಿ. ಇವತ್ತು ನಮ್ಮ ಶೋನಲ್ಲಿ ಸರ್ ಅಮೃತ ಅಯ್ಯಂಗಾರ್ ಅವರು, ಅರ್ಚನಾ ಕೊಟ್ಟಿಗೆ ಅವರು ಮತ್ತೆ ಖುಷಿ ರವಿ ಅವರು ಬಂದಿದ್ದಾರೆ ಸರ್. ಆ 3 ಜನ ಅಕ್ಕದಿರ್ಗುನು ನಾನು ತುಂಬಾ ಹೃದಯದ ನಮಸ್ಕಾರ ತಿಳಿಸಿ. 3 ಜನ ಅಕ್ಕದೀರ್ ಅಂತ. ಏನ್ ಸರ್? ಅಯ್ಯೋ ನಾವಿನ್ನೇನ್ ಕರೆಯೋಣ ಅರ್ಚನಾ ನಿಮ್ನ? ಅವ್ರಿಗೆ ಕೊಡ್ತೀನಿ, ನಮಸ್ಕಾರ ಮಾಡ್ಕೊಂಬಿಡಿ ಸರ್. ಅಯ್ಯೋ ಚೆನ್ನಾಗಿತ್ತು, ನಗು ಚೆನ್ನಾಗಿತ್ತು ಸರ್. ಅಕ್ಕ ಅನ್ಬಿಟ್ರಲ್ಲ ಸರ್. ಇಲ್ಲ ಪಾಪ ಚಿಚ್ಚಿ ಆತರ ಇಲ್ಲ. ನಾನು ಅಂದ್ರೆ ಒಂದು ಒಳ್ಳೆ ಫ್ರೆಂಡ್, ನೀವು ಫ್ರೆಂಡ್ಲಿ ಆಗಿ ನಿಮ್ಗೆ ಒಳ್ಳೇದಾಗ್ಬೇಕು. ನಿಮ್ಮ 3 ಜನಕ್ಕೂ ತುಂಬಾ ಒಳ್ಳೇದಾಗ್ಲಿ. ನನಗೆ ತುಂಬಾ ಖುಷಿ. ನನಗೆ ಇವರು ಕೀರ್ತಿ ಸರ್ ನಿಮ್ಮ 3 ಜನನ ಕರ್ಸಿ, ಆಮೇಲೆ ತುಂಬಾ ಅಂದ್ರೆ ತುಂಬಾ ಸೂಪರ್ ಪರ್ಸನ್. ನಿಜವಾಗ್ಲೂ ನೀವು ತುಂಬಾ ಒಳ್ಳೆ ಆರ್ಟಿಸ್ಟ್ಗಳು ಸಹ. ನೋಡಿದ್ರ ಇಲ್ಲಿ ಗೊತ್ತಾಗೋಯ್ತು ನೀವು ಸುಳ್ಳು ಹೇಳ್ತಾ ಇದೀರಾ ಅಂತ. ಸುಳ್ಳು? ಅವ್ರು ತುಂಬಾ ಸೂಪರ್ ಅಂತ ಇದೀರಾ. ಹೌದು. ನಮ್ಮನ್ ಸೂಪರ್ ಅಂದಿದ್ದು ಓಕೆ, ಒಂದ್ ಲೆವೆಲ್ ನಾವು ನಂಬಿದ್ವಿ. ಇದು ಆಗಲ್ಲ ಸರ್. ಯಾರು? ಕೀರ್ತಿ ಸೂಪರ್ ಅಂತ. ತೊಳ್ಕೊಳ್ರಿ ಅಯ್ಯೋ ಸರ್ ಏನ್ ನಿಮ್ಗೇನ್ ಬಂದಿತ್ತು ರೋಗ? 3 ಜನ ಇದು ನೋಡಿದ್ರ, ಇದು ರಿಯಲ್ ಓಂ ಪ್ರಕಾಶ್. ಹಿಂಗ್ ಮಾತಾಡ್ಬೇಕು ನೀವು. ಅದನ್ ಬಿಟ್ಟು ಯಾವ್ದೋ ನಮ್ ಚಿಕ್ಕಪ್ಪ ಮದ್ವೆಗ್ ಬಂದ್ ಆಶೀರ್ವಾದ ಮಾಡ್ತೀವಿ ಅಂತ. ಸೂಪರ್ ಸರ್, ಖುಷಿ ಆಯ್ತು. ಹಿಂಗೆ ಮಾತಾಡ್ತಾರೆ ನೀವು. ರೀಲ್ಸ್ ನೋಡಿ. ನಾನು ಅಮೃತ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಆಕ್ಚುಲಿ. ಹೌದಾ? ಏನೋ ಮಾಡಿದೀರಾ? ಮರ್ತೋಗಿದ್ದೀರಾ ಅಷ್ಟೇ. ಹೌದಾ? ನಾವು ರೀಸೆಂಟ್ ಆಗಿ ಮಾಡಿದ್ವಿ ಅದಕ್ಕೆ. ಹೌದಾ ಮೇಡಮ್? ಯಾವ್ದು? ಹೆಸರೆಲ್ಲ ಕಟ್ ಮಾಡಿ. ಉಗ್ರ ಪ್ರತಾಪಿ ಸರ್, ಮರ್ತೋದ್ರ? ಮೈಸೂರಲ್ಲಿ ಹಾಕೊಂಡ್ ಎಲ್ಲಾ ಜೂನಿಯರ್ ಆರ್ಟಿಸ್ಟ್ ಬೈತಾ ಇದ್ರಲ್ಲ, ಮರ್ತೋಗಿದ್ದೀರಾ? ಅದ್ ಬೇರೆ ಮಾಡಿದ್ದೀನಿ ನಾನು. ಓಕೆ ಓಕೆ. ಸರ್ ನಾವ್ ನಿಮ್ ಕ್ಯಾರೆಕ್ಟರ್ ರಿವೀಲ್ ಮಾಡಕ್ ಆಗಲ್ಲ ಯಾವ ಸಿನಿಮಾ ಅಲ್ಲಿ ಅಂತ. ಓಕೆ ಓಕೆ ಓಕೆ. ಬಟ್ ಅದು ಸೂಪರ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಒಳ್ಳೇದಾಗ್ಲಿ. Thank you, sir. ಈಗ ಆಫ್ ಏರ್ ಅಲ್ಲಿ ಮಾತಾಡ್ತಾರು ನಿಮ್ ಬಗ್ಗೆ ತುಂಬಾ ಒಳ್ಳೊಳ್ಳೆ ಮಾತುಗಳು ಹೇಳಿದ್ರು. ಏನಂತ ಸರ್? ತುಂಬಾ ಒಳ್ಳೆ ಮನುಷ್ಯ. ನಿಮ್ ಇಂಟರ್ವ್ಯೂ ಹೇಳಿದ್ರಲ್ಲ ಸಂಜೆ ಮೇಲೆ ಸಿಗ್ಬಾರ್ದು ಅಂತ, ಅದು ಸುಳ್ಳು. ಬೆಳಗ್ಗೆನೂ ಸಿಗ್ಬಾರ್ದು ಅವ್ರಿಗೆ ಅಂದ್ರು. ಸರ್ ಒಳ್ಳೆ ಚೆನ್ನಾಗ್ ಆಯ್ತಾರ. ರಾತ್ರಿ ಹೊತ್ತು ನನ್ನ ಫೋನ್ ಎತ್ತಿದ್ರು ಪರವಾಗಿಲ್ಲ, ಅಲ್ಲೇ ಅಂತ ಕೇಳಿ. ಅವ್ರ ನಂಬರೇ ಇಲ್ಲ ನಂಗೆ. ನಿಮ್ ನಂಬರ್ ಅಂತ ಕೊಟ್ಟಿರ್ತೀನಿ ಅವ್ರಿಗೆ. ಬೇಡ ಬೇಡ, ಅಯ್ಯೋ ನಾನೇ ಕೊಡ್ತೀನಿ, ಬರ್ಕೊಳಕ್ಕೆ. ತಗೊಂತೀನಿ. ಮತ್ತೆ ಹೆಂಗಿದ್ರ ಸರ್ ರೆಸ್ಪಾನ್ಸ್? ಕೀರ್ತಿ ಎಂಟು ಕ್ಲಿನಿಕ್ ಬಂದಿದ್ರಿ. ತುಂಬಾ 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 ಚೆನ್ನಾಗಿದೆ. ಹಾ. ನಿಮ್ಮಿಂದ ಆ 3 ಜನ ಹೀರೋಯಿನ್ಗಳಿಗೆ ತುಂಬಾ ಒಳ್ಳೆ ಹೆಸರು ಬರ್ಲಿ. ಇಲ್ಲ, ಅವ್ರು ಆಲ್ರೆಡಿ ಒಳ್ಳೆ ಹೆಸರಿದೆ ಸರ್ ಅವ್ರಿಗೆ. ಇನ್ನೂ ಒಳ್ಳೆ ಹೆಸರು ಬರ್ಲಿ ಬಿಡಿ ಸರ್. ಸೂಪರ್ ಸ್ಟಾರ್ಗಳಾಗ್ಲಿ.
ಸ್ಟಾರ್ ಆಗಿರೋ ಸೂಪರ್ ಸ್ಟಾರ್ ಆಗಿದೆ ಜೊತೆ ಕುತ್ಕೊಂಡ್ರೆ ಯಾರೇ ಆಗ್ಲಿ ಗಂಡ್ಸಾಗಿರ್ಬೋದು ಹೆಂಗ್ಸಾಗಿರ್ಬೋದು 100% ದೊಡ್ಡ ಸೂಪರ್ ಸ್ಟಾರ್ ಆಗೇ ಆಗ್ತಾರೆ. ಸುಳ್ಳು ನಿಜವಾಗ್ಲೂ ಇವತ್ತೇ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತಾರೆ. ಅದನ್ನೇ ಹೇಳಿದ್ದು, ಎಷ್ಟು ಜಿ-ಪೇ ಮಾಡಿದ್ದಾರೆ ಅಂತ. ಫೋನ್ Okay, ಮಾಡ್ಬಿಟ್ಟು ನಮ್ಮ okay. ಹೆಸರು ಹೇಳ್ತಾ ಇರೋದು ಇವರು. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಿಗೋಣ ಸರ್. ಬಾಯ್ ಸರ್. ಬಾಯ್. ಮೋಸ್ಟ್ಲಿ ಫೋನ್ ಮಾಡ್ಬಿಟ್ಟು ನಮ್ಮ G-pay ಮಾಡಿದ್ದೀರಾ? ಮೋಸ್ಟ್ಲಿ ಎಲ್ಲ ಮಾತಾಡ್ಸ್ಬಿಟ್ಟು ಅದ್ ಮಾತ್ರ ಹಾಕ್ತಾರೆ. ENT ಕ್ಲಿನಿಕ್ ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಫುಲ್ ಸೂಪರ್ ಅಂದೆ ವರ್ಸ್ಟ್ ಆಗಿತ್ತು ಅಂತ ಅವ್ರು ಹೇಳ್ತಾರೆ. ನೀವೇ ಕೇಳಿದ್ರೆ ಹೇಳ್ತಾರ? ಹಿಂದೆ ಯಾರು ಕೇಳಿದ್ರೆ ಸರ್ ಆ ಇಂಟರ್ವ್ಯೂ ಹೋಗಿದ್ರೆ ಹೆಂಗಿತ್ತು ಅಂದ್ರೆ ಅವಾಗ ನಿಜ ಬರೋದು. ಹೌದಾ? ಹೆಂಗಿತ್ತು ಇಲ್ಲಿವರೆಗೂ ಇಂಟರ್ವ್ಯೂ ಅರ್ಚನಾ? ಸಖತ್ತಾಗಿತ್ತು. ಅವರು ಓಂ ಪ್ರಕಾಶ್ ರಾವ್ ಅವ್ರು ಏನು ಗೊತ್ತಾ ಫೇಮಸ್? ಅವ್ರು ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ, ಅದಕ್ಕೆ ಫೇಮಸ್ ಅವರು. ಅವ್ರಿಗೆ ದುಡ್ಡು ಕೊಟ್ಟು ಹೇಳಿಸ್ಕೊಳ್ಳೋದು. ಇಲ್ಲ ಮಜಾ ಇದಾರೆ ಅವ್ರು, ಸೂಪರ್, ಒಳ್ಳೆ ನಂಗೆ ಮನುಷ್ಯ. ಇಷ್ಟ. ಒಳ್ಳೇದಾಗ್ಲಿ ಸರ್. ದೃಷ್ಟಿಗೆ ಇಷ್ಟೇ ತೆಗೆಸ್ಕೊಳ್ಳಿ ಆಗ್ಲಿ. ಅಕಸ್ಮಾತ್ ದೇವ್ರ ಪ್ರತ್ಯಕ್ಷ ಆದ್ರೆ ಸಡನ್ ಆಗಿ 2 ವಾರ ಕೇಳ್ಬೇಕು. ಏನ್ ಕೇಳ್ತಾರೆ ಅಮೃತ? ಅಯ್ಯೋ ನಾನಾ? obsession ನೋಡಿದ್ಯಾ? ಓ ಒನ್ ವಿಶ್ ಬಿಲೋನ ಇದು ಹುಷಾರಾಗಿ ಕೇಳ್ಬೇಕಂದ್ರೆ. ಇಲ್ಲ ನಾನು ಒಂದು ಇಮೋಷನಲ್ ತಂದಾನಿ ತಾನೋ ತಾನಿ ತಂದಾನೋ ಲೈನ್ ಹೇಳ್ತೀನಿ ಫಸ್ಟ್. ನನ್ ತಾಯಿ ಖುಷಿಯಾಗಿರ್ಬೇಕು ಅಷ್ಟೇ, ಅದು ಒಂದು ಫಸ್ಟ್. ಥ್ಯಾಂಕ್ ಯು ಬೇಬಿ. ಇಲ್ಲಿ ಅಲ್ಲಿ ಮ್ಯೂಸಿಕ್ ಹಾಕ್ತೀನಿ ಅಂತರ ಹಿಂಗೆಲ್ಲ 3 ಜನ ಒಟ್ಟಿಗೆ ಫೀಲ್ ಅಲ್ಲಿ ಮೇಲೆ ನೋಡಿ. 3, 2, 1. ಸೆಕೆಂಡ್. ಓಕೆ, ಅಮ್ಮ ಖುಷಿಯಾಗಿರ್ಬೇಕು. ನೆಕ್ಸ್ಟ್, ನನ್ ಮದ್ವೆ ಆದ್ಮೇಲೆ ನನ್ ಗಂಡ ಖುಷಿಯಾಗಿರ್ಬೇಕು. ಅವನಿಗೆ ಬೇರೆ ಆಪ್ಷನ್ ಇಲ್ಲ. ಹೆಂಗ್ ಸಾಧ್ಯ ಅದು? ಹಾ ಹೆಂಗ್ ಸಾಧ್ಯ? ಅಷ್ಟೇ ಸರ್, ಇರ್ಬೇಕು, ಏನ್ ಮಾಡಕ್ಕಾಗಲ್ಲ. ಆದ್ಮೇಲೆ ಇರ್ಲೇಬೇಕಲ್ಲ, ಏನ್ ಮಾಡಕ್, ಕಟ್ಕೊಂಡ್ಮೇಲೆ ಏನ್ ಮಾಡಕ್ಕಾಗತ್ತೆ, ಇರ್ಲೇಬೇಕಲ್ಲ. ನಿಸ್ವಾರ್ಥಿ ಅಮೃತ. ನಾನು ಖುಷಿಯಾಗಿರ್ಬೇಕು ಅನ್ನೋದು ಒಂದ್ ಕಡೆನೂ ಬಂದಿಲ್ಲ. ಒಂದ್ ಅಮ್ಮ ಖುಷಿಯಾಗಿರ್ಬೇಕು, ಅವ್ರು ಇವ್ರ ನಾನ್ ಯಜಮಾನ ಇರ್ತೀನಿ ಸರ್. ನಮ್ಮ ಬರೀ ನೋಡಿ ಒಳಗಡೆ ಎಷ್ಟು ಪೇನ್ ಇದ್ರು ನಿಮ್ಗೆ ಕಾಣಿಸ್ತಾ ಇದೆಯಾ? ಇಲ್ಲ. ಬದುಕು ಚಟಕ ಬಂಡಿ ನನ್ ಜೀವನ ಅದೇನೋ ಕಾಣಿಸ್ತಾ ಇದೆಯಾ ಮುಖದಲ್ಲಿ ಏನಾದ್ರು? ಇಕ್ಕಿರ್ತಿ ENT ಕ್ಲಿನಿಕಲ್ ಕೂತ್ಕೊಂಡಿದೀನಿ ಕಾಲು ಎಳಿಸ್ಕೊಂಡು. ಯಾರು ಕಾಲು ಎಳಿತಾರೋ? ನೀವು ನನ್ ಕಾಲು ಎಳಿತಾರೋ? ನಾನ್ ನಿಮ್ ಕಾಲು ಸರ್ ನಿಮ್ ಕಾಲು ಎಳಿಯೋಕ್ಕಾಗತ್ತೆ ಸರ್? ಅಷ್ಟು ಉದ್ದ ಆಗಕ್ ಬೇಕಾದ್ರೆ ಎಳಿಬೋದು ಅಷ್ಟೇ, ಇನ್ನೇನು. ಸರಿ, ಅರ್ಚನಾದು 2 ವಿಷಯ. ಏನ್ ನಾನ್ ಚೆನ್ನಾಗಿ ನಗ್ತೀನಿ, ಬಟ್ ಒಂದೊಂದ್ಸತಿ ಹಿಂಗ್ ಆಗುತ್ತೆ ಅಂತ ಜಡ್ಜ್ ಮಾಡ್ಬೇಡಿ ಯಾರು ನನ್ನ ಗುಣ. ನಾನ್ ತುಂಬಾ ಇವ್ರ ತರ ಡೀಪ್ ಆಗಿ ಹೇಳಲ್ಲ. ಎಷ್ಟು ತಿಂದ್ರು ದ ಪವರ್ ಅದು ಟಾಪ್ ಪ್ರಯಾರಿಟಿ. ಇನ್ನೊಂದು ನನ್ನ ಪ್ರತಿಭೆ ಎಲ್ರಿಗೂ ಗೊತ್ತಾಗ್ಬೇಕು. ತೆಂಗಿನಕಾಯಿ ತುರಿಯೋದು, ತೌಡು ಕೊಟ್ಟೋದು ಬಿಟ್ಟು ಬೇರೆ ಕೆಲಸ ಕೊಡಿ ಅಂತ. ಬೇರೆ ಕೆಲಸ ಮಾಡಿದ್ರೆ ಇವ್ರಿಗೆಲ್ಲ ಗೊತ್ತಾಗ್ಬೇಕು, ಬಂದ್ ನೋಡ್ಬೇಕು. ನೈಸ್. ಖುಷಿ ಮಾ. ನಂಗೆ ಆಕ್ಚುಲಿ ದೇವ್ರು ಮುಂದೆ ಬಂದ್ ನಿಂತ್ಕೊಂಡ್ರೆ ಫಸ್ಟ್ ಮೆಮೊರಿ ಪವರ್ ಕೊಡಪ್ಪ ಅಂತ. ಅದಕ್ಕೆ ಬಾದಾಮಿನೇ ತಿನ್ಬೋದು. ಒಂದು ವಿಷಯ ವೇಸ್ಟ್ ಮಾಡ್ತೀವೋ? ಪರವಾಗಿಲ್ಲ, ನಂಗೆ ಬಾದಾಮಿ ಒಂದ್ 10 kg ಇಟ್ರು ಪರವಾಗಿಲ್ಲ. ನಂಗೆ ದೇವ್ರು ಬಂದಿದ ತಕ್ಷಣ ನಂಗೆ ಮೆಮೊರಿ ಪವರ್ ಕೊಡಪ್ಪ ಅಂತ ಹೇಳ್ತೀನಿ. ಒಂಥರ ಗಜನಿ ತರ ನಾನು. ಸೊ ಮತ್ತೆ ಹೊಟ್ಟೋಗ್ತೀನಿ. ಅವತ್ತು ಹಂಗೆ ಹೌದಾ ಏನಾಯ್ತು? ಹಂಗಾರೆ ಇವಳ ಹತ್ರ ದುಡ್ಡು ಇಸ್ಕೊಂಡ್ರೆ ರಾಖಿ ಪರಿಚಯನಾ? ನೀವ್ ಇನ್ನ ಏನೋ ತೆಗಿತಾರೆ ಇವರು. ಯಾಕಂದ್ರೆ ನಮ್ಮ ಆನಿವರ್ಸರಿ ಡೇಟ್ ಕೇಳಿದ್ರು ನಾನು ತಪ್ಪು ಹೇಳ್ಬಿಟ್ಟೆ ಬ್ರೋ. ಟೈಮು ಕಣೆ. ಕೇಳು, 2ನೇ ವಿಷಯ ಅದೇ ಕೇಳು. ಅನ್ಯಾಯ. ನಾಟ್ ಲೈಕ್ ದ ಡೇಟ್, ದ ಇಯರ್ ತಪ್ಪು ಹೇಳ್ಬಿಟ್ಟೆ. ನಾನ್ ಯಾಕೆ ಮುಖ ನೋಡ್ತಾ ಇದ್ದಾನೆ. ನಾನು ಸಾರಿ ಕಟ್ ಅಂತ. ಅವ್ರ ಕಪಲ್ ಇಂಟರ್ವ್ಯೂ ಮಾಡಿದ್ದೆ ನಾನು. ಹೌದಾ? ಭಯಂಕರ ಚೆನ್ನಾಗಿತ್ತು. 2 ವಿಷಯ ಆಯ್ತಾ ಖುಷಿ? ಒಂದೇ ವಿಷಯ. ಇನ್ನೊಂದು ನಾನೀಗ ಹೆಂಗೆ ನೆಮ್ಮದಿಯಾಗಿದ್ದೀನೋ ಹಂಗೆ ಇರ್ಬೇಕಪ್ಪ ದೇವ್ರೆ ಅಂತ ಕೇಳ್ಕೊತೀನಿ. ದೇವ್ರಿಗೆ 3 ಸಿಕ್ಕಾಪಟ್ಟೆ ರಿಸ್ಕ್ ಅಂತ ವಾಪಸ್ ಹೊಟ್ಟೋಗ್ಬಿಡ್ತಾನೆ. ಅಯ್ಯೋ, ಏನ್ ಬೇಸಿಕ್ಸ್ ಕೇಳಿದೀವಿ ಅಷ್ಟೇ. ಇದು Basics, ಏನಪ್ಪಾ, basics. ಖುಷಿ ಅವ್ರದ್ದು ಕಪಲ್ ಇಂಟರ್ವ್ಯೂ ಮಾಡಿದೆ. ಅವಾಗ ಒಂದು ಒಳ್ಳೆ ಸಿಂಪಲ್ ಕಾಮನ್ ಸೆನ್ಸ್ ಪ್ರಶ್ನೆ ಕೇಳಿದೆ. ಖುಷಿ ತುಂಬಾ ಕರೆಕ್ಟ್ ಆಗಿ ಉತ್ತರ ಹೇಳಿದ್ರು. ಆ ಪ್ರಶ್ನೆ ಇವಾಗ ಅದೇ ಫುಲ್ ವೈರಲ್ ಅದು ಟ್ರೋಲ್. ಅವಳು ಗೊತ್ತಾಗೋಯ್ತದು. ನಂಗೆ ಗೊತ್ತಾಗ್ತಿಲ್ಲ. ಅಮೃತ ಮಾತ್ರ ಉತ್ತರ ಕೊಡ್ಲಿ. ಓ ಶಿಟ್. ರೋಡಲ್ಲಿ ಹೋಗ್ತಿರ್ತೀರಾ, ಅನ್ಸುತ್ತೆ. ಲೆಫ್ಟ್ ಸೈಡ್ 200 ರೂಪಾಯಿ ಒಂದು ಬಂಡಲ್ ನೋಟ್ ಬಿದ್ದಿರುತ್ತೆ. ಮ್ಯಾಥ್ಸ್ ಕ್ವಶನ್ ಇಲ್ಲ, ಕೇಳಿಸ್ಕೊಳ್ಳಿ ಫಸ್ಟ್. ಸರಿ. ಲೆಫ್ಟ್ ಸೈಡ್ 200 ರೂಪಾಯಿ ಒಂದು ಬಂಡಲ್ ನೋಟ್ ಬಿದ್ದಿರುತ್ತೆ. ರೈಟ್ ಸೈಡ್ 500 ರೂಪಾಯಿ ಒಂದು ಬಂಡಲ್ ನೋಟ್ ಬಿದ್ದಿರುತ್ತೆ. ಯಾವ್ದು ತಗೊಂತೀರಾ?
ರೈಟ್ ಸೈಡ್ ರೈಟ್ ಸೈಡ್ ನನ್ನ ಅಕ್ಕ ಇವಳು. ನನಗೊಬ್ಳು ಪಾರ್ಟ್ನರ್ ಸಿಕ್ಕಿದ್ಲು. ಫೊರೆನ್ಸಿಕ್ ಓದಿರೋದು ಇವಳು. ಅವಳು ಪಾಪ ಫೊರೆನ್ಸಿಕ್ ಓದಿರೋದು, ಅವಳು ಕಾಮನ್ ಸೆನ್ಸ್ ಓದಿಲ್ಲ ಪಾಪ. ಅವೆಲ್ಲ ಔಟ್ ಆಫ್ ಸಿಲೆಬಸ್. ಮತ್ತೆ ನಾನು ಓವರ್ ಕೇಳ್ಕೊತಾ ಇದ್ದೆ. ಇನ್ನೊಂದ್ಸತಿ ಓಕೆ ಪ್ಲೀಸ್ ಖುಷಿ ಕಮಾನ್ ಪ್ಲೀಸ್. ರೋಡಲ್ಲಿ ಹೋಗ್ತಿರ್ತೀರಾ, ಗೊತ್ತಿತ್ತು ಈ ತರ ಏನೋ ಒಂದ್ ಮಾಡ್ತೀನಿ ಅಂತ. ರೋಡಲ್ಲಿ ಹೋಗ್ತಾ ಇರ್ತೀನಿ. ಹಾ, ಲೆಫ್ಟ್ ಸೈಡ್ ಕರೆಕ್ಟ್ ಆಗಿ ಲೆಫ್ಟ್ ಸೈಡು 200 ರೂಪಾಯಿಂದು ಒಂದು ಬಂಡಲ್ ನೋಟು, ಅಂದ್ರೆ 100 ನೋಟ್ಸ್ ಇರುತ್ತಲ್ಲ ಒಂದು ಬಂಡಲು, ಅದು ಲೆಫ್ಟ್ ಸೈಡು. ರೈಟ್ ಸೈಡು 500 ರೂಪಾಯಿನ ಒಂದು ಬಂಡಲ್ ನೋಟ್ ಬಿದ್ದಿರುತ್ತೆ. ಯಾವ್ದು ತಗೊಂತೀರಾ? ಮುಖ ನೋಡಿದ್ರೆ ಏನಾಗುತ್ತೆ ಚಿನ್ನ ಹೇಳು. ಅವ್ರ ಆನ್ಸರ್ ಇಟ್ಕೊಂಡು ಅವ್ರ ಎಂತವ್ರು ಅಂತಾನು ನೀವು ಎಸ್ಟಿಮೇಟ್ ಜಡ್ಜ್ ಮಾಡ್ಬಾರ್ದು. ಮಾಡ್ಬೋದು. ಪಾಪ ಆಯ್ತು. ಹೇಳಿ ಗೊತ್ತಿಲ್ಲ ನನ್ಗೆ. ಗಿವ್ ಅಪ್ ಆಯ್ತು ಬಿಡಿ ಪೆದ್ದಿ. ನಾನು 500 ತಗೋತಾ ಇದ್ದೆ ಬಿಡಿ. ಆಯ್ತು 500? ಆಯ್ತು ಸರಿ ತಗೋತಾ ಇದ್ದೆ ಬಿಡಿ. ಒಪ್ಕೊಂಡಲ್ಲ ಬಿಡಿ. ಆಯ್ತು ಅಚ್ಚನ, come on. ಏನಕ್ಕೆ 2 ಎತ್ಕೋತೀನಿ ಅಂತ ಹೇಳ್ಬೇಕು ಅಷ್ಟೇ ಚಿನ್ನ. 2 ದುಡ್ಡೇ ತಾನೆ. ನಾನು ಇದೇ ತಪ್ಪು ಮಾಡಿದ್ದು ಬೇಬ್. ರೋಡಲ್ಲಿ ಹೋಗ್ತಾ ಇರ್ತೀರಾ, ರೈಟ್ ಸೈಡಲ್ಲಿ 2000 ರೂಪಾಯಿ ನೋಟ್ ಬಿದ್ದಿರುತ್ತೆ, ಲೆಫ್ಟ್ ಸೈಡಲ್ಲಿ 500 ರೂಪಾಯಿ ನೋಟ್ ಬಿದ್ದಿರುತ್ತೆ. ಯಾವ್ದು ಎತ್ಕೋತೀರಾ? ಅಫ್ಕೋರ್ಸ್ 2000 ರೂಪಾಯಿ ನೋಟ್ ಎತ್ಕೊಳ್ಳೋದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಸೂಪರ್. ಯಾಕೆ ನಗ್ತಿಯಾರು ಕೇಳಿ? ನೀವ್ ಯಾವ್ದು ಎತ್ಕೋತೀರಿ? 2 ಎತ್ಕೋತಿದ್ದೆ. ನಾನ್ ಎಂತ ಪೆದ್ದಿಂದ 2 ನೋಡ್ದಂಗ್ ನಡ್ಕೊಂಡು ಹೋಯ್ತಾ ಇರ್ತೀನಿ. ಅದಕ್ಕೆ ಹಿಂಗಿರತ್ ನಾನು. 2 ನೋಡಲ್ಲ ನಾನು. ನೋಡ್ಕೊಂಡ್ ರೀಲ್ಸ್ ಅಂತ ಹೋಗ್ತಾ ಇರ್ತೀನಿ. 2 ನೋಡಲ್ಲ ನಾನು. ಸೂಪರ್ ಅಲ್ಲ? ಖುಷಿ, ಅದನ್ನ ಖುಷಿ ಫುಲ್ ಖುಷಿ ಆಯ್ತು. ನನ್ ಜೊತೆ ಒಬ್ಳು ಪಾರ್ಟ್ನರ್ ಇದ್ದಾಳೆ. ಏನ್ ಚಿನ್ನಿ ಹಿಂಗ ದಟ್ಸ್ ಓಕೆ. ನಂಗೆ ಗೊತ್ತಿತ್ತು ಅರ್ಚನಾ ಹೇಳ್ಬಿಡ್ದಲ್ಲ ಅಂತ, ಅದಕ್ಕೆ ಕೇಳಿಲ್ಲ. ದಟ್ಸ್ ಓಕೆ. ನಮ್ಮ ಅರ್ಚನಾ ನಮ್ಮ ಹೆಮ್ಮೆ. ಏನೋ ಒಂಚೂರು ಚಕ್ಲಿ ತಿಂದಿದ್ದಕ್ಕೆ ಹಿಂಗ ಹೇಳೋದು. ನೀವು 3 ಜನ ಎಷ್ಟು ಧಾರಾಳ ಅಂದ್ರೆ ಕನ್ನಡಕ್ಕೆ ಡೇಟ್ಸೇ ಕೊಡ್ತಿಲ್ವಂತೆ ನೀವು, ಬೇರೆ ಬೇರೆ ಭಾಷೆಯಿಂದ. ಅದಕ್ಕೆ ಹೀರೋಯಿನ್ ಬರ್ತಿದ್ದಾರೆ ಅಂತ ಸುದ್ದಿ ಇಂಡಸ್ಟ್ರಿಯಲ್ಲಿ. ಹೌದಾ? ನಾನೀಗ ಜಗಳಾನೇ ಮಾಡ್ಬಿಡ್ತೀನಿ. ಕನ್ನಡದ ನಮಗ್ ಡೇಟ್ಸ್ ಕೊಡ್ತಾ ಇಲ್ಲ. ಸಾರಿ, ಕ್ವಶನ್ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಯುವರ್ ಕ್ವಶನ್ ಪ್ಲೀಸ್. ಏನಿದು ಕ್ವಶನ್? ಯಾವ ಸಿನಿಮಾ ಇವ್ರನ್ನ ಕರ್ಕೊಂಬರೋ ಅಗತ್ಯ ಇರಲಿಲ್ಲ, ನಾವೇ ಮಾಡ್ತಿದ್ವಿ ಅಂತ ಅನ್ಸಿತ್ತು? ಎಷ್ಟೊಂದ್ ಅನ್ಸತ್. ಹೇಳಕ್ಕಾಗುತ್ತಾ? ಕ್ಯಾಮ್ರಾ ಆಫ್ ಮಾಡಿ ಹೇಳ್ತೀವಿ. ಹೇಳಕ್ಕಾಗಲ್ಲ ಎಷ್ಟೊಂದು. ಯಾರನ್ನಾದ್ರೂ ಹಾಕೊಳ್ಳಿ, ಖುಷಿ ಕನ್ನಡದವ್ರು ಹಾಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ತುಂಬಾ ಇದೆ, ಬೇಜಾರಾಗುತ್ತೆ. ಹೇಳಕ್ ಹೋಗ್ಬಾರ್ದು. ಎಲ್ಲ ಗೊತ್ತಿರೋರೆ ಮಾತಾಡ್ಬಾರ್ದು. ಯಾಕೆ ಹಂಗೆ? ಅವ್ರನ್ನ ಕೇಳಿ. ಏನಪ್ಪ awkward silence. I know. ಕಳ್ಳ ನನ್ನ ಮಗನೇ. ಕಿಸ್ಕಿಸ ಅಂತ ನಕ್ಬಿಟ್ರೆ ನಾವು ಸ್ಮಾರ್ಟ್ ಅಲ್ಲ ಡಮ್ಮೀಸ್ ಅನ್ಕೊಂಡಿದ್ದಾರೆ. ಈ ಆನ್ಸರ್ ಇಂದ ನನ್ ಏನ್ ಅರ್ಥ ಆಯ್ತು, ನೀನ್ ಕ್ರಿಮಿನಲ್ ಮೈಂಡೆಡ್ ಅಲ್ಲ ಬೇಬಿ ನೀನು. ಸಾಕು ನನ್ಗೆ 200 ರೂಪಾಯಿ ಬಂಡಲ್ ಸಾಕು. ಬ್ರೋ ನನ್ನ ಎಷ್ಟು ಕಿಂಡಲ್ ಮಾಡಿದ್ರು ಗೊತ್ತಾ ಬ್ರೋ ಇದನ್ನ ಇಟ್ಕೊಂಡು. ನೀವು 3 ಜನ ಆಕ್ಟಿಂಗ್ ಅಲ್ಲಿ ಪಳಗಿದ್ದೀರಾ. ನಾನು ಎಕ್ಸ್ಪರ್ಟ್ ಅಂತೆಲ್ಲ ಹೇಳಲ್ಲ, ಒಂದು ಚಿಕ್ಕದಾಗ ಆಕ್ಟಿಂಗ್ ಬರುತ್ತೆ. ಅದ್ರಲ್ಲಿ ಒಬ್ರು ಎಕ್ಸ್ಪರ್ಟ್. ನೀವ್ ಹೇಳ್ಬಾರ್ದು. ನಾವ್ ಹೇಳಿದ್ರೆ ಹಂಬಲ್ ಆಗಿರುತ್ತೆ, ನೀವ್ ಹೇಳಿದ್ರೆ ಇನ್ಸಲ್ಟ್ ಅಲ್ವಾ? ಗೊತ್ತಾ? ಸರಿ ಹೇಳಿ. ಅದೇ ನಾನು ಎಕ್ಸ್ಪರ್ಟ್ ಅಂತೆಲ್ಲ ಹೇಳಲ್ಲ, ಒಂದು ಚಿಕ್ಕದಾಗ ಆಕ್ಟಿಂಗ್ ಬರುತ್ತೆ. ಹೋಗ್ಲಿ ಹೋಗ್ಲಿ ಹೋಗ್ಲಿ. ಹಾ ಹೋಗ್ಲಿ ಹೇಳಿ ಸರ್. ಬೇರೆ ತರ ತೊಗೊಳ್ಳ? ಸಾರಿ. ಇಲ್ಲ ಸರ್, ಹೇಳಿ ಸರ್. ಹೇಳಿ ಸರ್. ನೀವು 3 ಜನ ಆಕ್ಟಿಂಗ್ ಅಲ್ಲಿ ಅನುಭವ ಇದೆ, ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಇವಾಗ ಹೇಳಿ ನೀನು. ನಾವ್ ಎಕ್ಸ್ಪರ್ಟ್ ಇಲ್ಲ. ನಾವ್ ಎಕ್ಸ್ಪರ್ಟ್ ಅಂತ ನಾವೇನ್ ಹೇಳಕ್ ಹೋಗಲ್ಲ. ನೀವ್ ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ತೀವಿ. ಸರಿ, ಥ್ಯಾಂಕ್ ಯು. ಇದು ಸ್ಕ್ರಿಪ್ಟೆಡ್. ಓಕೆ, ಅವಾಗ್ಲೇ ಹಾಕ್ತೀನಿ ಅದಕ್ಕೆ. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಪೂರ್ತಿ ಹೆಸರು? ಖುಷಿ ರವಿ. ಅರ್ಚನಾ ಎಂ ಕೊಟ್ಟಿಗೆ. ಅಮೃತವಲ್ಲಿ. ನಾಗವಲ್ಲಿ. ಅಮೃತವಲ್ಲಿನ ನೀನು ಹೇಳೇ ಇಲ್ಲ? ನಮ್ಮಮ್ಮ ಕಾಲೇಜಲ್ಲಿ ರೇಗಿಸ್ತಾರೆ ಅಂತ ಅನ್ಬಿಟ್ಟು ವಲ್ಲಿ ತೆಗೆದ್ಬಿಟ್ಟು ಅಮೃತ ಎಂ ಅಂತ ಮಾತ್ರ. ಅಡಿ ಪಾವಿ, ಅಮೃತವಲ್ಲಿ ಅಡಿನಿ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಅಮೃತ ಅಯ್ಯಂಗಾರ್ ಅವರ ಪೂರ್ತಿ ಹೆಸರು ಅಮೃತವಲ್ಲಿ. ಇದು ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಮಾತ್ರ. ಇಷ್ಟು ದಿನ ಇಷ್ಟು ವರ್ಷ ಗೊತ್ತಿಲ್ವೇ? ಅಮೃತವಲ್ಲಿ. ನನ್ನ ಫೋನಲ್ಲಿ ಇವತ್ತಿಂದ ಹೆಸರು ಬೆಂಗಳೂರು. ಮೈಸೂರು. ಕ್ವಾಲಿಫಿಕೇಶನ್ ಬಿಕಾಮ್ ಮತ್ತೆ ಡಿಜಿಟಲ್ ಫಿಲ್ಮ್ ಮೇಕಿಂಗ್ ಕೋರ್ಸ್. BA in psychology, criminology and forensic science. ಏನ್ ಸೈನ್ಸ್? Forensic science. ಹೆಣ ಕುಯ್ಯೋದು. ಏನಾದ್ರೂ ಎಕ್ಸ್ಟ್ರಾ ಮಾತಾಡೋದು ಕಟ್ ಮಾಡಿಲ್ಲ ಅಂದ್ರೆ
ಎಷ್ಟು ಜನ ಕೂತಿದ್ದೀರಾ ಇಲ್ಲಿವರೆಗೂ ಪ್ರಾಕ್ಟಿಕಲ್ಸ್ ಕ್ಲಾಸಲ್ಲಿ? ಎಲ್ಲ ಹೇಳಂಗಿಲ್ಲ ಬಟ್ ಕುಯ್ದಿದ್ದೀನಿ ಸುಮಾರು. ಹೌದಾ? ಯಾರಾದ್ರೂ ಜಾಸ್ತಿ ಮಾತಾಡೋದ್ರೆ ಗೊತ್ತಲ್ಲ ಅಕ್ಕ ಬಂಡ. ಇತ್ತೀಚೆಗೆ ಯಾರನ್ನಾರು ಕೂತಿದ್ದೀರಾ? ಮನ್ಸಲ್ಲಿ ತುಂಬಾ ಜನ ಕುಯ್ತಾ ಇರ್ತೀನಿ. ಲವ್ಲಿ. ಹಾಬೀಸ್? ಆಕ್ಟಿಂಗ್, ಸಿಂಗಿಂಗ್, ಹ್ಮ್ ರೀಡಿಂಗ್ ಬುಕ್ಸ್. ಆಕ್ಟಿಂಗ್ ನ ಹಾಬೀಸ್ ಮಾಡ್ಕೊಂಡು ದುಡಿತಾ ಇರೋ ಏಕೈಕ ಕಲಾವಿದೆ. ಪ್ರೀತಿಸ್ಬೇಕು ಅದನ್ನ. ಕೀರ್ತಿ ಅವರೇ, ಕೀರ್ತಿ ಅವರೇ ಶ್ರೀಮತಿ ಅರ್ಚನಾ? ಕಾಯಿ ತುರಿಯೋದು, ತೌಡು ಕೊಟ್ಟು ಡಾನ್ಸಿಂಗ್, ಆಮೇಲೆ ತಲೆ ತಿಂತಿರ್ತೀವಿ ಜೊತೆಗೆ. ಅದು ನನ್ನ ಹಾಬಿ, ಅಂದ್ರೆ ನನ್ನ ಫೇವ್ರೆಟ್ ಹಾಬಿ. ತುಂಬಾ ಫೋನ್ ಮಾಡ್ತೀನಿ, ಅಂದ್ರೆ ನನ್ನ ಫೋನ್ ಕೆಲವ್ರು ಎತ್ತಲ್ಲ ಇರಿಟೇಟ್ ಆಗಿ, ಸೊ ಅಷ್ಟು ಫೋನ್ ಮಾಡ್ತೀನಿ. ಐ ಆಮ್ ಆಲ್ಸೋ ವಿಕ್ಟಿಮ್ ಬೈ ದ ವೇ. ನನಗೆ ಫೋನಲ್ಲಿ ಮಾತಾಡೋದು ಇಷ್ಟ. ಒಂದು ರಾಂಗ್ ನಂಬರ್ ಕಾಲ್ ಮಾಡಿ 2 ನಿಮಿಷ ಫೋನ್ ಹಿಡಿದೇ ಮಾತಾಡ್ಬೇಕು ಆಗತ್ತಾ? ನಿನ್ಗೆ ನಾನಲ್ಲ, ನಿನಗೆ ಹೇಳ್ತಾ ಇರೋದು. ನನಗ ಒಂದು ರಾಂಗ್ ನಂಬರ್ ಕಾಲ್ ಮಾಡ್ಬೇಕು, 2 ನಿಮಿಷ ಫೋನ್ ಹಿಡಿಸ್ಬಾರ್ದು. ಇದು ನನ್ನ ಹಾಬಿ ಅಲ್ಲ. ಅವಳ ಹಾಬಿ. ಮಾತುಗಾರಿಕೆ ಕಲೆ ಇದೆಯಲ್ಲ, ಇಲ್ಲ. ಒಂದು ಟ್ರೈ. ಅವ್ರಿಗೆ ಗೊತ್ತಾಗಲ್ಲ. ಸರಿ, ಕೊಟ್ಬಿಟ್ಟು ಎಷ್ಟು ಮಾಡಿಸ್ತಾರೆ. ದೇವ್ರೇ, ಏನೋ ಬರುತ್ತೆ ನನಗೆ. ತಿಂದಿದೆಲ್ಲ ಕರ್ಗೋಯ್ತು ನನಗೆ. ಈ ಇಂಟರ್ವ್ಯೂ ಆದ್ಮೇಲೆ ಅರ್ಚನಾ ಕೊಟ್ಟಿಗೆ ಫೋನ್ ಎಷ್ಟು ಬಿಸಿ ಆಗುತ್ತೆ ಅಂದ್ರೆ, ಹಂಗೆ ಆಗ್ಲಿ ಪಾಪ. ಏಯ್ ಇದನ್ನು ಹಾಕ್ಬಿಟ್ಟಿದ್ಯಾ, ಏಯ್ ಅದನ್ನು ಹಾಕ್ಬಿಟ್ಟಿದ್ಯಾ, ಕಿರ್ತಿ ಇನ್ನೊಂದು ನಿಂಗೆ ಬರಲ್ಲ. ಇಷ್ಟು ಕಳಿಕಳಿಯಾಗಿದ್ದಾಳೆ. ಈಗ ಒಂದು ಚಿಕ್ಕ ಟಾಸ್ಕ್. ನಿಮ್ಮಲ್ಲಿ ಯಾರು ಒಬ್ಬರು ಆಕ್ಟ್ ಮಾಡ್ಬೋದು ಅಥವಾ 3 ಜನ ಆಕ್ಟ್ ಮಾಡ್ಬೋದು. ಏನಂದ್ರೆ ಹೀರೋಯಿನ್ನು 50 ಸಿನಿಮಾ ಮಾಡಿದ್ದಾರೆ, 50ಕ್ಕೆ 50 ಸೂಪರ್ ಡೂಪರ್ ಹಿಟ್. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಹೊಸ ಸಿನಿಮಾಗೆ ಸೈನ್ ಹಾಕಿದ್ದೀರಾ, ಆ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟ್ರು. ನಾನು ಕಾಲ್ ಮಾಡ್ತೀನಿ ನಿಮಗೆ. ಸೂಪರ್ ಹಿಟ್ ಹೀರೋಯಿನ್ ಆಗಿ ಅವ್ರಿಗೇನಾದ್ರು ಸಿಕ್ಕಾಪಟ್ಟೆ ಏನೋ ಅರೋಗೆನ್ಸ್ ಇದ್ರೆ ಅವ್ರ ಟ್ಯಾಂಟ್ರಮ್ಸ್ ಹೆಂಗಿರುತ್ತೆ ಅಂತ ತೋರಿಸ್ಬೇಕು. ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆದವ್ರು ಯಾರು ಆರಗೆಂಟ್ ಇರಲ್ಲ. ಏನು ಇಲ್ದೇ ಇರೋರೇ ಆರಗೆಂಟ್ ಆಗಿರೋದು. ಆಯ್ತು, ಇವಾಗ ನಿಮ್ಗೆ ಏನೂ ಇಲ್ಲ. ಹೇಳಿ. ಕ್ಯಾರೆಕ್ಟರ್ ಇಳಿದು ಬಿಟ್ರು, ಮಾಡ್ಬಿಟ್ರು. ಹಲೋ ಮೇಡಮ್, ಅರ್ಚನಾ ಮೇಡಮ್. ಹೇಳಿ. ಮೇಡಮ್ ಅದೇ ಶಾರ್ಟ್ ರೆಡಿ ಇದೆಯಂತೆ ನಾಳೆದು. ಎಕ್ಸ್ಕ್ಯೂಸ್ ಮೀ, ಕರೆಕ್ಟಾಗಿ ಮಾತಾಡಿ. ಮೇಡಮ್ ಅದೇ ಶೂಟಿಂಗ್ ಸ್ಕ್ರಿಪ್ಟ್ ಓದ್ಕೊಂಡಿದ್ದೀರಾ ಮೇಡಮ್? ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ? ದಟ್ ಇಸ್ ಮೈ ಜಾಬ್, ನಾನು ಮಾಡಿರ್ತೀನಿ. ನಿನ್ನೆ ತುಂಬಾ ಟೇಕ್ಸ್ ತಗೊಂಡ್ರಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡಿದಾರ? ನೋಡಿ, ಈ ತರ ಮಾತಾಡೋಂಗಿದ್ರೆ ದಯವಿಟ್ಟು ನೀವು ಫೋನ್ ಇಡಿ. ಮೇಡಮ್ ಅದು ನಿನ್ನೆ ತುಂಬಾ ಟೇಕ್ಸ್ ತಗೊಂಡ್ರಂತಲ್ಲ, ಅದಕ್ಕೆ ನೋಡಿ, ನಂಗೆ ನಿಮ್ಮ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ಡೈರೆಕ್ಟರ್ ಹತ್ರ ಫೋನ್ ಕೊಡಿ. ಸರ್ ನೀವೇ ಮಾತಾಡ್ಬೇಕಂತ ತೊಗೊಳ್ಳಿ ಸರ್. ಹೇಳಿ. ಹಲೋ ಮೇಡಮ್, ನಮಸ್ತೆ ಮೇಡಮ್. ಹೇಳಿ. ಮೇಡಮ್ ಅದೇ ಡೈಲಾಗ್ಸ್ ಎಲ್ಲ ರೆಡಿನಾ ಮೇಡಮ್? ಬರ್ಬೋದಾ? ಸ್ಕ್ರಿಪ್ಟ್ ಸಿಕ್ಕಿದೆ ಮೇಡಮ್? ಸ್ಕ್ರಿಪ್ಟ್ ಕೊಟ್ಟಿರೋ ಹುಡುಗರು? ಈಗ ಲಂಚ್ ಟೈಮ್ ಆಗ್ಲಿ, ಒಂದ್ ಅರ್ಧ ಗಂಟೆ ನಿದ್ದೆ ಮಾಡಿ ಆಮೇಲೆ ಮಾಡಿ. ಯಾಕೆ ನಗ್ತಾ ಇದ್ದೀರಾ ಮೇಡಮ್? ಇನ್ನ ಫನಿ. ಮೇಡಮ್ ಇನ್ನ 11 ಗಂಟೆ, ಇನ್ನ 2 ಅವರ್ ಇದೆ ಲಂಚ್ ಟೈಮ್ಗೆ ಮೇಡಮ್. ಇಲ್ಲ, ನಾನು ಬ್ರಂಚ್ ಮಾಡೋದು ಯೂಶಲಿ. ಅಲ್ಲ ಮೇಡಮ್, ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ. ಇನ್ನು 2 ದಿನ ಡೇಟ್ಸ್ ಇರೋದು. ಈ ಆಕ್ಟಿಂಗ್ ಒಂದ್ ಕಾಫಿ ಬರ್ಲಿ. ನೀವೇನ್ ಕಾಫಿ ಟೀ ಏನು ಕೊಡಲ್ವಾ ನೀವು ಮಧ್ಯ? ಇಷ್ಟೊಂದು ಮಾತಾಡ್ತಾ ಇದೀವಿ, ಅವಾಗಿನ ಗಂಟ್ಲರ್ಕೊಂಡು ಒಂಚೂರು ಅದ್ರ ಅನ್ನ ಮಾಡ್ಸೋ ನಂಗೆ ಒಂಚೂರು. ಬ್ಲಾಕ್ ಕಾಫಿ ಹೇಳ್ಬಿಡಾರು. ಖುಷಿ ಟ್ರೈ ಮಾಡ್ತೀರಾ? ಫುಲ್ ಅರೋಗೆನ್ಸ್. ಓಕೆ, ಕಮ್ ಆನ್, ಔಟ್ ಆಫ್ ಫುಲ್ ಅರೋಗೆನ್ಸ್, ಸಖತ್ತು ಇದಾಗಿರ್ಬೇಕು. ಓಕೆ, ರೆಡಿನಾ? ನಾನು ಇವಾಗ ಕತೆ ಹೇಳಕ್ ಬಂದಿದ್ದೀನಿ ನಿಮ್ಗೆ. ಮೇಡಮ್ ನಿಮ್ಮನ್ನ ನೋಡಿದೆ ಬಹಳ ಖುಷಿ ಆಯ್ತು ಮೇಡಮ್. ನೋಡಿದ್ರ ಹೋಗಿ ಮನೆಗೆ. ಮೇಡಮ್ ಅದೇ ನಮ್ದು ಏನಂದ್ರೆ ಮೇಡಮ್, ಇದು ಕತೆ ಕಂಪ್ಲೀಟ್ ಸ್ಲಮ್ ಅಲ್ಲಿ. ಅದು ನೀವು ಒನ್ ಲೈನ್ ಹೇಳಿ ಸಾಕು. ಅದೇ ಇದು ಕತೆ ಕಂಪ್ಲೀಟ್ ಸ್ಲಮ್ ಅಲ್ಲಿ ಇರುತ್ತೆ ಮೇಡಮ್. ಕರೆಕ್ಟ್. ನೀವು ಚಪ್ಪಲಿನೂ ಹಾಕೋಂಗಿಲ್ಲ ಮೇಡಮ್ ಇಡೀ ಸಿನಿಮಾ. ಆ ಥರದ್ದು ಸಿನಿಮಾ. ಪೂರ್ತಿ ಮುಳ್ಳಲ್ಲೆಲ್ಲ ನಡೀತಾ ಇರ್ತೀರಾ, ತುಂಬಾ ಕಷ್ಟಪಟ್ಟು ಬೆಳೆಯುವಂತ. ಅದಕ್ಕೆ ಡೂಪ್ ಇರ್ತಾರಲ್ವಾ? ಇಲ್ಲ ಮೇಡಮ್, ನೀವೇ ಮಾಡ್ಬೇಕು. ನಮ್ದು ಸ್ವಲ್ಪ ಬಜೆಟ್ ಕಡಿಮೆ ಇದೆ. ಆಕ್ಚುಲಿ ಡೂಪ್ ಇದ್ರೆ ಬೆಟರ್. ಬಾಡಿ ಡಬಲ್ ಇಟ್ಕೊಂಬಿಡಿ ಅದನ್ನ. ಸೊ ಕ್ಲೋಸಪ್ ಏನಿದೆ ಅದನ್ನ ನಂದು ತಗೊಂಬಿಡಿ, ಆಮೇಲೆ ಮುಕ್ಕಿದೆಲ್ಲ ಬಾಡಿ ಡಬಲ್. ಯಾಕೆ ಚಪ್ಪಲಿ ಹಾಕ್ಲೇಬೇಕಾ ಮೇಡಮ್ ನೀವು? ಕೋರ್ಸ್ ರೀ, ಮುಳ್ಳ ಮೇಲೆಲ್ಲ ಯಾರು ನಡೀತಾರೆ? ರೋಲ್ ಹಂಗಿದೆಯಲ್ಲ ಮೇಡಮ್, ಅದು ಒಂದ್ ಸ್ವಲ್ಪ ಫೀಲ್ ಆದ್ರೆ ಈಸಿ ಬರುತ್ತೆ. ಜನಕ್ಕೆ ಗೊತ್ತಾಗಲ್ಲ. ಚೀಟ್, ದಟ್ಸ್ ಓಕೆ. ಅಲ್ಲ, ನೀವು ಅದು ಕರೆಕ್ಟ್ ಫೀಲ್ ಆದ್ರೆ ಮುಖದಲ್ಲಿ ಎಕ್ಸ್ಪ್ರೆಷನ್ ಬರುತ್ತೆ ಅಂತ. ಅದ್ ನಾನು ಬರ್ಸ್ಕೊತೀನಿ, ನೀವು ತಲೆ ಕೆಡ್ಸ್ಕೊಬೇಡಿ.
ಮುಂದೆ ಒನ್ ಲೈನ್ ಹೇಳಿ ಫಸ್ಟ್. ಅದೇ ಮೇಡಮ್, ಸ್ಲಮ್ಮಲ್ಲಿ ಬೆಳೆಯೋ ಹೀರೋಗೆ ಒನ್ ಲೈನ್ ಗೊತ್ತು ಅಲ್ವಾ ನಿಮ್ಗೆ? ಒನ್ ಲೈನ್ ಅಂದ್ರೆ ಏನಂತ ಗೊತ್ತು ತಾನೆ? ಇದೊಂದು love ಸ್ಲಮ್ಮಲ್ಲಿ story ಗಿಮ್ಮಲ್ಲಿ ಎಲ್ಲ ಬೇಡ. ಒನ್ ಲೈನ್ ಇಸ್ ಒನ್ ಲೈನ್. ಒನ್ ಲೈನ್ ಅಲ್ಲಿ ನೀವು ಕತೆ ಹೇಳ್ಬೇಕು. ಈ ಕತೆನೇ ಒಂದು ಲೈನ್ ಮೇಲೆ ಹೋಗುತ್ತೆ ಮೇಡಮ್, ಒಂದು ಎಲೆಕ್ಟ್ರಿಕ್ ಲೈನ್ ಮೇಲೆ ಹೋಗೋಂಥ ಕತೆ. ಅಯ್ಯೋ ಕಿಡಿಂಗ್ ಕ್ಯಾರೆಕ್ಟರ್ ಇರೇ ಹೇಳು ಕಿಡಿಂಗ್ Are you kidding me? What the hell? ಮೇಡಮ್ ಇದು ಎಲೆಕ್ಟ್ರಿಕ್ ಕೇಬಲ್ ಎಲ್ಲ ಸರಿ ಮಾಡ್ತಾರಲ್ಲ ಮೇಡಮ್, ಲೈನ್ ಮ್ಯಾನು ಅವ್ರ 3ನೇ ಹೆಂಡತಿ ಆಗಿರ್ತಾರೆ ಮೇಡಮ್. What? Okay, but is she rich? ರಿಚ್ ಇದಾರ? ಸ್ಲಮ್ಮಲ್ಲಿ ನಡೆಯೋದು, ಚಪ್ಪಲಿನೂ ಹಾಕೋಂಗಿಲ್ಲ, ನಿಮ್ಮ ಬಟ್ಟೆ ಎಲ್ಲ ಹರಿದೋಗಿರುತ್ತೆ, ಗುಡಿಸ್ಲಲ್ಲಿ ಮಳೆ ಬಂದ್ರೆ ಸೋರುತ್ತೆ ಮನೆ. ಎಷ್ಟು ಪೇಮೆಂಟು? ಇಷ್ಟೆಲ್ಲ ಮಾಡಬೇಕಾ? ನಿಮ್ದು ಆಕ್ಚುಲಿ ನಮ್ಗೆ 2 ದಿನ ಸಾಕು ಮೇಡಮ್. ಯು ಡು ನಾಟ್ ಟೆಲ್ ಮೀ ವಾಟ್ ಟು ಡೂ. 2 days or 3 days ನಾನು ಹೇಳ್ತೀನಿ. ಜಸ್ಟ್ ಕತೆ ಹೇಳಿ. ಅಲ್ಲ, ನಮಗೆ ಬೇಕಾಗಿರೋದು 2 ದಿನ ಡೇಟ್ಸ್. ಬಟ್ ನಾನು ಕೊಡೋದು 4 ದಿನ ಇರ್ಬೋದು, ಬಿಕಾಸ್ ನಾನು ಪರ್ ಡೇ ಚಾರ್ಜ್ ಮಾಡ್ತೀನಿ. ಮೇಡಮ್ ನೀವು ಬೇರೆಯವ್ರ ಶಾರ್ಟ್ಸ್ ನೋಡ್ತಾ ಅವತ್ತಿನ ದಿನ ನಂಗೆ ಮೂಡಿಲ್ಲ ಅಂದ್ರೆ ನಾನು ಶಾರ್ಟ್ ಕೊಡಲ್ಲ. ಯಾ ಡೀಲ್ ವಿತ್ ಇಟ್. ಮತ್ತೆ ಬೇರೆ ಜೊತೆ ಶೂಟ್ ಅಲ್ಲಿ ಬೇರೆ ಯಾರು ಬರ್ತಾರೆ ಮೇಡಮ್? I have an entourage, production, ತಟ್ಟೆ ಎತ್ತಕ್ಕೊಬ್ರು, ತಟ್ಟೆ ಇಡಕ್ಕೊಬ್ರು, ಬಡ್ಸಕ್ಕೊಬ್ರು, ಆ್ಯಂಡ್ ವಾಟರ್ ನೀರು ಇಡಕ್ಕೊಬ್ರು, ಆ್ಯಂಡ್ ಏನು ತಿನ್ನಬೇಕು ಅಂತ ಹೇಳಕ್ಕೊಬ್ರು, ಅವ್ರು ಹೋಗಿ ಮ್ಯಾನೇಜರ್ಗೆ ಹೇಳಕ್ಕೊಬ್ರು. ಸೊ ಗೆಟಿಂಗ್ ಕನ್ಫ್ಯೂಸ್ಡ್. ಐ ಥಿಂಕ್ ಸಮ್ 15-20 people. ಯಾ ಆಕ್ಟಿಂಗ್ ಅವರೇ ಮಾಡ್ತಾರ, ನೀವು ಮಾಡ್ತೀರಾ? ಆಕ್ಟಿಂಗ್ ಅವರೇ ಮಾಡ್ತಾರ, ನೀವು ಮಾಡ್ತೀರಾ? ಅದೊಂದೇ ನಾನು ಮಾಡೋದು. ಕಾಸ್ಟ್ಯೂಮು ಕತೆ ಎಲ್ಲ ಓಕೆ ಅಲ್ವಾ ಮೇಡಮ್? ಯು ಟೋಲ್ಡ್ ಹರಿದೋಗಿರೋ ಬಟ್ಟೆ ಆ್ಯಂಡ್ ಆಲ್ ದಟ್, ನೋ? ಸೊ ದ್ಯಾಟ್ ವಿ ಕ್ಯಾನ್ ಡೂ. ರೆಮ್ಯುನರೇಷನ್ ಎಲ್ಲ ಓಕೆ ಅಲ್ಲ? ಐ ವಿಲ್ ಚಾರ್ಜ್ ಮೋರ್ ಫಾರ್ ಹರಿದೋಗಿರೋ ಬಟ್ಟೆ. ಕಾಸ್ಟ್ಯೂಮ್ ಇಲ್ಲದ? No, I don't have ಹರಿದೋಗಿರೋ ಬಟ್ಟೆ. You're supposed to give me that. I think you will fit. ಅಲ್ಲ, ನಮ್ಮ ಪ್ರೊಡ್ಯೂಸರ್ ಕಷ್ಟದಲ್ಲಿದ್ದಾರೆ ಮೇಡಮ್. ಮೊನ್ನೆ ಎಲ್ಲ ಮನೆ ಮತ್ತೆ ಸಿನಿಮಾ ಯಾಕೆ ಮಾಡ್ತಾ ಇದಾರೆ ಕಷ್ಟದಲ್ಲಿದ್ರೆ? ಪೇಮೆಂಟ್ ಸಿನಿಮಾ ರಿಲೀಸ್ ಆಗಿ 1 ವಾರ ಆದ್ಮೇಲೆ ಪ್ರೆಸ್ ಮೀಟ್ ಅಲ್ಲಿ ಕೊಡೋದು ಮೇಡಮ್. ಹೇಳ್ಬಿಡ್ತೀನಿ. ಫೋನ್ ಕರ್ಕೊಂಡು ಒಂದ್ ಕಾಫಿ ಕೊಟ್ಬಿಟ್ಟು ಕಳ್ಸಿ ಹೋಗ್ಲಿ, ಬಂದಿದ್ದಾರೆ. ಬಟ್ ಇದೆಲ್ಲ ಯಾರು ಸಾಧನೆ ಮಾಡಿರೋರು ಮಾಡಲ್ಲ. ನಾವು ಸುಮ್ಮನೆ ಹೈಪೋಥೆಟಿಕಲ್ ಹಿಂಗಿದ್ರೆ ಹಿಂಗಿರುತ್ತೆ ಅಂತ ಅಷ್ಟೇ. ನಾವ್ ಹಿಂಗೆಲ್ಲ ಮಾಡಿದ್ರೆ ಏನು ಮಾಡ್ತೇನೆ, ಏನು ಇಲ್ಲ, ಇವೆಲ್ಲ ಮಾಡಿ. ರೆಡಿ? ಯಾಕೆ ಆಯ್ತಲ್ಲ, ಕ್ಯಾನ್ ಬೀಟ್ ದಿಸ್. ನಥಿಂಗ್ ಕ್ಯಾನ್ ಬೀಟ್ ದಿಸ್. ಐ ಗಿವ್ ಅಪ್. ಸಾರಿ, ಎಂತ ಎಸ್ಕೇಪ್. ನಥಿಂಗ್ ಕ್ಯಾನ್ ಬೀಟ್ ದಿಸ್ ಗೈಸ್. ಬಟ್ ಸ್ಟಿಲ್ ಸೂಪರ್ ಆಕ್ಟಿಂಗ್. ವಾಟ್ ಗೇಮ್? ಅರ್ಚನಾ 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 ಹಳೆ ಲೋನೆಲ್ಲ ನೆನಪಿಸ್ಬಾರ್ದು. ಢಮ್ ಅಂದ್ಬಿಡ್ತು ಕೆಳಗಡೆ ಹಳೆಲೋ. ಹಾ, ಸೂಪರ್. ನೀವು ಆಲ್ರೆಡಿ ಸುಮಾರು 10-15 ಸಿನಿಮಾಗಳು ಮಾಡಿದ್ದೀರಾ ನೀವು 3 ಜನ. ಈಗ ಹೊಸದಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರೋರಿಗೆ ಏನು ಮೆಸೇಜ್ ಕೊಡ್ತೀರಾ ಅಥವಾ ಟಿಪ್ಸ್ ಕೊಡ್ತೀರಾ? ಯಾಕೆ? ವೈ? ಸ್ವಲ್ಪ ಓವರ್ ರೇಟೆಡ್ ಕ್ವಶನ್ ಅಲ್ಲ? ಏನಿಲ್ಲ, ನನ್ನ ಪ್ರಕಾರ ನಾನೇನ್ ದೊಡ್ಡ ಇದಲ್ಲ. ಸೊ ನನ್ನ ಪ್ರಕಾರನು ಅದ್ ನೀವ್ ಹೇಳ್ಬಾರ್ದು, ಇನ್ಸಲ್ಟ್ ಆಗತ್ತೆ. ನಾನ್ ಹೇಳಿದ್ರೆ ಹಂಬಲ್. ಹೌದಾ? ಇಲ್ಲ, ನನ್ನ ಪ್ರಕಾರ ಇಲ್ಲ. ಸರಿ, ಬರ್ಲಿ, ಅವರೇ ಕಲಿತಾರೆ. ನಾವೇನ್ ಟಿಪ್ಸ್ ಕೊಡ? ಅದೇ, ಕಲೀರಿ, ಬನ್ನಿ, ಚೆನ್ನಾಗಿರುತ್ತೆ. ಆಕ್ಟ್ ಮಾಡಿ, ಬಟ್ ಬ್ಯಾಕಪ್ ಇಟ್ಕೊಳ್ಳಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನೇ ನಂಬ್ಕೊಂಡ್ ಬರ್ಬೇಡಿ, ಹಿಂದೆ ಒಂದ್ ಬ್ಯಾಕಪ್ ಇರಬೇಕು. ಸಿನಿಮಾಗೋಸ್ಕರ ಕೆಲಸ ಇದ್ರೂನು ಬಿಟ್ಟು ಬರ್ಬೇಡಿ, ಬೇರೆ ಕೆಲ್ಸನೂ ಮಾಡ್ಬೇಕು. ಇದ್ರಲ್ಲಿ ಸಾಲಲ್ಲ ನಿಜವಾಗ್ಲೂ. ನಾವ್ ಇಲ್ಲಿ ಏನ್ ಮಾಡ್ತೀವೋ ಕಾಯ್ ತುರಿಯೋದೇ. ಐ ಥಿಂಕ್ ಟ್ಯಾಲೆಂಟ್ ಇದ್ರೆ ಖಂಡಿತ ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆಗೆ ಅಮೃತ ಮತ್ತೆ ಅರ್ಚನಾ ಹೇಳ್ದಂಗೆ ಬ್ಯಾಕಪ್ ಇಟ್ಕೋಬೇಕು. ಬಟ್ ಐ ಥಿಂಕ್ ಟ್ಯಾಲೆಂಟು ಅಥವಾ ಏನಾದ್ರೂ ನಮ್ ಟೈಮ್ ಅನ್ನೋದು ಬಂದಾಗ ಅದ್ ಯಾರೇ ಬಂದ್ರೂ ಸೈಡ್ಗೆ ತಳ್ಳಕ್ಕಾಗಲ್ಲ. ವಿ ವಿಲ್ ಬಿ ಶೈನಿಂಗ್. ನಮ್ಮ ಇಂಡಸ್ಟ್ರಿಯಲ್ಲಿ ಗ್ಲಾಮರು ಅಥವಾ ಹಾಟ್ನೆಸ್ ಎಷ್ಟು ಇಂಪಾರ್ಟೆಂಟು ಹೀರೋಯಿನ್ಗಳಿಗೆ? ಇಂಪಾರ್ಟೆಂಟ್ ಇದೆ ನನ್ನ ಪ್ರಕಾರ. ಯಾಕಂದ್ರೆ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಬಾಯ್ ಬಿಟ್ಕೊಂಡು ನೋಡ್ತಾನೆ ಇರ್ತೀವಲ್ವಾ. ಸೊ ಇಂಪಾರ್ಟೆಂಟ್ ಇದೆ. ಯಾ, 50-50 ಇರ್ಬೇಕು. ಇಟ್ಸ್ ಇಂಪಾರ್ಟೆಂಟ್. ಡಿಪೆಂಡ್ಸ್ ಅಪಾನ್ ದ ಡೈರೆಕ್ಟರ್. ಯಾ, ಹೇಗ್ ತೋರಿಸ್ತಾರೆ ಅನ್ನೋದು. ಹೌದು. ನಿಮ್ಮ ಪ್ರಕಾರ ನಮ್ಮಲ್ಲಿ ಕೊರತೆ ಅಂದ್ರೆ ಯಾವುದು? ರೈಟರ್ಸ್ ಕೊರತೆ ಇದೆಯಾ? ರೈಟರ್ಸ್ ಕೊರತೆ ಎನಿ ಡೇ. ಬಟ್ ತುಂಬಾ ಜನ ರೈಟರ್ಸ್, ಒಳ್ಳೊಳ್ಳೆ ರೈಟರ್ಸ್ ಇದಾರಲ್ಲ. ದುಡ್ಡು ಕೊಡ್ತಾ ಇಲ್ವಲ್ಲ ಅವ್ರಿಗೂನು. ಪಾಪ ಏನ್ ಸುಮ್ನೆ Payments ಇಲ್ಲ, ಕಡಿಮೆ. ಅವ್ರ ಬಿಲ್ ಎಲ್ಲ ಏನು ಹೆಂಗ್ ಕಟ್ತಾರೆ?
ಬರ್ಬೇಕಲ್ಲ ಅವ್ರಿಗೂನು. ರೈಟರ್ಸ್ ಕೊರತೆ ಅಪಾರವಾಗಿದೆ. ಅಂದ್ರೆ ರೈಟರ್ಸ್ ವ್ಯಾಲ್ಯೂನೇ ಇಲ್ಲ ಅನ್ಸುತ್ತೆ ಇಲ್ಲಿ. ಅಂದ್ರೆ ಒಂದು ರೈಟಿಂಗ್ ಸಖತ್ತಾಗಿದೆ ಅಂತ ಯಾರು ಹೇಳೋದೇ ಇಲ್ಲ, ಅಕ್ನಾಲೇಜೇ ಮಾಡಲ್ಲ ಇಲ್ಲಿ. ಡೈರೆಕ್ಷನ್ ಸಖತ್ತಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತಾರೆ. ಬಟ್ ರೈಟರ್ಸ್ ಬಟ್ ಆಕ್ಚುಲಿ ನಾನು ಸಿನಿಮಾದಲ್ಲಿ ಕೆಲಸ ಮಾಡಿದ್ಮೇಲೆ ನನ್ಗೆ ಗೊತ್ತಾಗಿರೋದು ರೈಟರ್ಸ್ ಬೆಲೆ ಏನು ಅಂತ. ಸೊ ಇಟ್ಸ್ ಓನ್ಲಿ ಫೇರ್ ಆಡಿಯನ್ಸ್ಗೆ ರೈಟರ್ಸ್ದು ಅಷ್ಟು ಇಂಪ್ಯಾಕ್ಟ್ ಗೊತ್ತಾಗಿಲ್ಲ ಅಂದ್ರೆ ಅವರೇ ಮೇನ್ ಬರೆಯೋದು. ನೀವು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಕ್ಚುಲಿ ಹೇಳ್ತೀವಿ, ಮಲಯಾಳಂ ಅಂದ್ರೆ ಬ್ರಿಲಿಯಂಟ್ ರೈಟಿಂಗ್ ಅಂತೀವಿ. ಯಾವತ್ತೂ ನಾವು ಕನ್ನಡದಲ್ಲಿ ಬ್ರಿಲಿಯಂಟ್ ರೈಟಿಂಗ್ ಅಂದಿರೋದನ್ನ ಕಾಂಪ್ಲಿಮೆಂಟ್ ಆಗಿ ಯಾರು ಹೇಳಿರೋದು ನಾನು ಕೇಳೇ ಇಲ್ಲ, ಎಲ್ಲೂ ಹೇಳೇ ಇಲ್ಲ ಜನ. ಆ ಆಂಗಲ್ ಅಲ್ಲಿ ನೋಡ್ಬೇಕು. ಇವಾಗ ನಾನು ಮುಂಚೆ ಚಿಕ್ಕ ವಯಸ್ಸಲ್ಲೆಲ್ಲ ವಿಷ್ಣುವರ್ಧನ್ ಅವ್ರ ಸಿನಿಮಾ ಎಲ್ಲ ನೋಡುವಾಗ ನಾನ್ ಅನ್ಕೊಂತ ಇದ್ದೆ ವಿಷ್ಣುವರ್ಧನ್ ಅವರೇ ಬಂದೆಲ್ಲ ಮಾಡ್ಬಿಟ್ಟು ಹೋಗ್ತಾರೆ ಅಂತ. ಸೊ ಆಕ್ಟ್ ಮಾಡಕ್ ಶುರು ಮಾಡಿದ್ಮೇಲೆ ಗೊತ್ತಾಗಿದ್ದು ಡೈರೆಕ್ಟರ್ ಡೈರೆಕ್ಟ್ ಮಾಡೋದು ಅಂತ. ಆಡಿಯನ್ಸ್ ಗೊತ್ತಾಗ್ಬೇಕು ರೈಟರೇ ಮೇನ್ ಅಂತ. ಅವ್ರೆಲ್ಲ ಅನ್ಕೊಂಡಿರ್ತಾರೆ ಆಕ್ಟರ್ಸ್ ಬಿಕಾಸ್ ಅವ್ರ ಸ್ಕ್ರೀನ್ ಮುಂದೆ ಕಾಣಿಸ್ತಾ ಇರೋದ್ರಿಂದ ಅವರೇ ಇಂಪಾರ್ಟೆಂಟ್, ಅವರೇ ಮೇನ್ ಅಂತ. ಬಟ್ ನನ್ ಪ್ರಕಾರ ಟೆಕ್ನಿಕಲ್ ಟೀಮೇ ಫಸ್ಟ್. ಅಂಡ್ ಐ ಥಿಂಕ್ ಆಕ್ಟರ್ಸು ಏನನ್ನು ನಾವ್ ಆಕ್ಟರ್ಸು ರೈಟರ್ಸ್ನ ತಡೆ ಹಿಡಿಬಾರ್ದು. ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ನಾವ್ ಜಸ್ಟಿಸ್ ಮಾಡಿದ್ರೇನೆ ಅದು ಡೆಲಿವರ್ ಆಗೋದು ಅಂತ ನಂಗೆ ಅನ್ಸ್ತಾ ಇದೆ. ನಂಗೆ ಇದಿಷ್ಟ ಆಗ್ತಾ ಇಲ್ಲ, ನಂಗೆ ಇದು ಮಾಡಕ್ ಆಗ್ತಾ ಇಲ್ಲ, ಬೇಡ ಇದು ನನ್ನ ಆಡಿಯನ್ಸ್ ಇದನ್ನ ಒಪ್ಪಲ್ಲ ಅನ್ನೋದನ್ನ ಅನ್ನೋದು. ರೈಟರ್ಸ್ ಏನ್ ಮಾಡಿದ್ದಾರೆ ಸೆನ್ಸಿಬಲ್ ಆಗಿದ್ರೆ ಐ ಥಿಂಕ್ ವಿ ಶುಡ್ ಬಿ ಟೇಕಿಂಗ್ ದಟ್. ಈಗ ರಾಮ ಶ್ಯಾಮ ಭಾಮ ಈಗ ಮಾಡಿದ್ರೆ ಓಕೆ, ಊರ್ವಶಿ ನಿಮ್ಮ ಊರ್ವಶಿ ಯಾರು, ದೈಸಿ ಬೊಪ್ಪಣ್ಣ ಯಾರು, ಶ್ರುತಿ ಅವರು ಯಾರು? ಊರ್ವಶಿ ಅವ. ಹೌದಾ? ಓ ನಂಗ್ ನೋಡ್ದಾಗೆಲ್ಲ ಸಖತ್ ಖುಷಿ ಆಗುತ್ತೆ. ಯಾವ್ದಾದ್ರು ಡೈಲಾಗ್ ನೆನಪಿದ್ಯಾ? ಉಪ್ಪು ತಪ್ಪು ಇಲ್ಲ ಎಲ್ಲ ಗೊತ್ತು, ಹೇಳಲ್ಲ. ಆ ತರ ಸಿಕ್ದಾಗ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವ್ದಾದ್ರು ನೆನಪಿದ್ಯಾ? ಶಾಂತಿ ನಾ ಹೆಸರು ಶಾಂತಿ ಅಂತಾರಲ್ಲ, ಗಂಡ ಹೌದ ಗಂಡ ಅಂತಾರಲ್ಲ, ಫೇವ್ರೆಟ್. ಡೇಸಿ ಬೋಪಣ್ಣ ಎಲ್ಲ ಹೇಳ್ತಾ ಇದೀರಾ, ಅದೊಂದು ಮಾತ್ರ ನನಗೆ ಇದ್ ಮಾಡ್ತಾ ಇದೀರಾ. ಪೆದ್ದೂಸ್, ನನ್ ಗಂಡ ನನ್ನ ಪೆದ್ದೂಸ್ ಅಂತ ಕರೆಯೋದು. ಇದು ಬರಬೇಕಿತ್ತು, ಅದಕ್ಕೆ ಇಷ್ಟೆಲ್ಲ ಬಂತು ಅನ್ಸುತ್ತೆ. ಪೆದ್ದೂಸ್ ಒಂದೊಂದ್ಸಲ ಹಂಗೆ ಪೆದ್ದೂಸ್ ಪೆದ್ದೂಸ್ ಅಂತ ಕರಿತಾನೆ. ನಾನ್ ಪೆದ್ದಿ ಅಲ್ಲ, ಅವ್ನು ಕರಿತಾನೆ ಪಾಪ, ಖುಷಿ ಕರ್ಕೊಳ್. ನಮ್ಮಲ್ಲಿ ಯಾರಿಗೋ ಏನೋ ತಿಂದ್ರೆ ಹೊಟ್ಟೆನೋ ಬರುತ್ತೆ, ಆದ್ರೂ ಅದು ತಿಂತಾನೆ ಇರ್ತಾರ ಅವ್ರು. ನಂಗೆ ಗೊತ್ತಿದ್ದು ಅವಳು ಪಿಜ್ಜಾ ಇಷ್ಟ. ಹೌದಾ? ಅದು ತಿಂದ್ರೆ ಹೊಟ್ಟೆನೋ ಬರುತ್ತೆ. ಹೋಟೆಲ್ ಚೆನ್ನಾಯ್ತಾ? ಬ್ಯೂಟಿಫುಲ್. ಊಟ ಅಂತೂ ಸಕ್ಕದಾಗಿ, ಊಟ ಚೆನ್ನಾಗಿ, ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಗಾರ್ಸಿ ಅವರು, ಗಾರ್ಸಿ ಅಂದ್ರೆ ಏನ್ ಗೊತ್ತಾ? ಗಾರ್ಡನ್ ಸಿಟಿ. ಆಲ್ರೆಡಿ ಬಂದಿದ್ರ ಇಲ್ಲಿಗೆ? ಗಾರ್ಸಿ ರೆಸ್ಟೋರೆಂಟ್ ಜಯನಗರ್ 7th ಬ್ಲಾಕ್ ಅಲ್ಲಿ ಇದೆ. ಗಾರ್ಡನ್ ಸಿಟಿ ಅಂತ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದು. ವೆದರ್ಗೆ ತಕ್ಕಂಗೆ ಡಿಶಸ್ ಚೇಂಜ್ ಆಗತ್ತೆ ಇಲ್ಲಿ. ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ ನಿಮ್ಗೆ. ವಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ ಇಂಟರ್ವ್ಯೂ ಮುಗಿಯೋ ಟೈಮ್ಗೆ ಟೋನೇ ಚೇಂಜ್. ಇವೆಲ್ಲ ತೋರಿಸ್ತಾರ ನಿಮ್ ಕಾಲೇಜ್ಗೆ ಏನು, ನೀವೆಲ್ಲ ಬರ್ಬೇಕು, ನೀವ್ ಮಾತಾಡ್ಬೇಕು, ನಿಮ್ಗೆಲ್ಲ ನಾವು ನಿಮ್ ಬಗ್ಗೆ ಜನಕ್ ಗೊತ್ತಾಗ್ಬೇಕು. ಇವಾಗ ಫುಲ್ ನೋಡ್ಸೋ ತರ. ದಿಸ್ ಇಸ್ ನಾಟ್ ರೈಟ್. ಓಕೆ, ಸ್ವಲ್ಪ ಖುಷಿ ಖುಷಿಯಾಗಿ ಆಮೇಲೆ ಬೈಕೊಳ್ಳಿ. ನಿಮ್ದು ಇನ್ನೇನ್ ಕೆಲ್ಸ, ಬೈಕೊಂತೀರಾ? ಹೆಂಗ್ ಕಟ್ ಮಾಡ್ತೀರಾ ಇವತ್ತು ಈ ಶೋನ? ನಾನು ತುಂಬಾ ಖುಷಿಯಿಂದ ಕಾಯ್ತಾ ಇದ್ದೀನಿ. ಎಷ್ಟು ಸತಿ ಎಷ್ಟು ಇಂಟರ್ವ್ಯೂ ನೋಡ್ದಾಗ್ಲೂ ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀರಾ. ಇವತ್ತು ಹೆಂಗ್ ಕಟ್ ಮಾಡ್ತೀರಾ ಈ ಸತಿ ಅನ್ನೋದು ಕಾಯ್ತಾ. ಇದೆಲ್ಲ ಕಟ್ ಮಾಡಿ ಮೊಬೈಲ್ ಕಳ್ಸ್ಬಿಡ್ತೀನಿ ಅರ್ಚನಂಗೆ. ತಪ್ಪು ತಾನೆ. ನಾವ್ ಕಮೆಂಟ್ಸ್ ಅಲ್ಲಿ ಹಾಕೋಣ, ಅದಿಲ್ಲ ಇದಿಲ್ಲ ಅಂತ. ಥ್ಯಾಂಕ್ ಯು ಗಾರ್ಸಿ. Thank you so much, Garsi. Very nice food. ಇಲ್ಲ ಆಕ್ಚುಲಿ ಖುಷಿ ಅವ್ರ ಮನೆಗೆ ಹೋಗಿದ್ದೆ, ನಿಮ್ಮಿಬ್ರು ಮನೆಗೆ ಬಂದಿಲ್ಲ, ಬರೋದು ಇಲ್ಲ, ನೀವು ಕರೆದಿಲ್ಲ, ಅದು ಬೇರೆ ವಿಷಯ. ನಮ್ಮಮ್ಮ ಅಷ್ಟು ಪ್ರೀತಿಯಿಂದ ಕರೆದ್ರಲ್ಲ. ಸಾರಿ, ಅಮೃತ ಅವ್ರ ಮನೆಗೆ ಹೋಗ್ತಾ ಇದೀನಿ ಮುಂದೆ. ನಾನು ಮದ್ವೆಗೆ ಬಂದಿದ್ರಲ್ಲ. ಆಕ್ಚುಲಿ ಏನಕ್ಕೆ ಮನೆ ಅಂತ ಹೇಳಿದ್ರೆ, ಮನೆಯಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಐಟಮ್ಸ್ನೆಲ್ಲ ಇಟ್ಟಿದ್ದಾರೆ ಖುಷಿ. ಇವಾಗ ಡೆಕೋರೇಟಿವ್ ಐಟಮ್ಸ್ ಕೊಡ್ತಾರೆ ಅನ್ಸುತ್ತೆ. ಓ ರಾಗಾಗಿ Am I smart? ಇವ್ರು ಡೆಕೋರೇಟಿವ್ ಆಗಿ ಇಟ್ಕೊಂತಾರೆ ಅಂದ್ರೆ ನಾವೇನು? ಅವ್ರ ಮನೆಗೆ ಹೋಗಿ ನೋಡಿದೀನಿ ಅಂತ ಅನ್ನಪ್ಪ ನಾನು. ನಮ್ಮಮ್ಮ ಸ್ಪೆಷಲ್ ಆಗಿ ಮೆನ್ಷನ್ ಬೇರೆ ಮಾಡಿದ್ದಾರೆ, ರಾಗ ಕೊಡ್ತಾರೆ ತಗೊಂಡ್ ಬಾ ಅಂತ. ಸೊ ರಾಗ ಅವ್ರಿಗೆ ಹೇಳ್ದೆ,
ತುಂಬ ಕಡಿಮೆದೇ ಕೊಡಿ ಯಾವುದಾದ್ರು, ಅಷ್ಟೊಂದು ಕಾಸ್ಟ್ಲಿ ಐಟಮ್ಸ್ ಬೇಡ. ಆ್ಯಂಡ್ ಅವ್ರಿಗೆ ಅದನ್ನ ಮನೇಲಿ ಇಟ್ಕೊಂಡು ನೋಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಇದ್ದಾರೆ ಹೀರೋಯಿನ್ಸು ಇವರು ಅಂತ ಹೇಳಿದೆ. ಸೊ ಅದಕ್ಕೆ ಹೌದಾ ಕೊಡ್ತೀನಿ ಅಂತ 3 ಜನಕ್ಕೂ ನನ್ನ ಗಿಫ್ಟ್ ಕೊಟ್ಟಿದ್ದಾರೆ. ವಾವ್, ಬ್ಯೂಟಿಫುಲ್. So, Thank ಇದು you. ನಿಮಗೆ ಥ್ಯಾಂಕ್ ಯು ಸೋ ಮಚ್. ರಾಗ ಆರ್ಟ್ಸ್ ಅವ್ರ ಕಡೆಯಿಂದ ಇದು ನಿಮಗೆ. ನೈಸ್. ಸಿಕ್ಕಾಪಟ್ಟೆ ಕುಡಿತೀನಿ. ಥ್ಯಾಂಕ್ ಯು ವೆರಿ ಮಚ್. ವೆರಿ ಕ್ಯೂಟ್. ವೆರಿ ನೈಸ್. ನಾನು ತಾಮ್ರದ ಅನ್ಸುತ್ತಲ್ಲ. ಇವ್ರನ್ನ ಕೇಳಿ. ಕ್ಯೂಟ್. ಥ್ಯಾಂಕ್ ಯು. ಶೂಟಿಂಗ್ ತಗೊಂಡೋಗ್ಬೋದು. ಫ್ಯಾನ್ಸಿ ಆಗಿದೆ, ಚೆನ್ನಾಗಿದೆ. ಇವೆಲ್ಲ ಎತ್ಕೊಂಡು ಹೋಗ್ತೀಯಾ? ತೋರಿಸ್ತೀನಿ ಬಾ. ಒಂದು ಬುಟ್ಟಿ ಇದೆ ನಂದು, ಶೂಟಿಂಗ್ ಬುಟ್ಟಿ. ರಿಯಲಿ? ಯಾ. ರಾಗ ಆರ್ಟ್ಸ್ ಜಯನಗರಲ್ಲಿದೆ. ತಾಂಜಾವೂರ್ ಪೇಂಟಿಂಗ್ಸು, ಬ್ರಾಸ್ ಐಟಮ್ಸು, ಟೀಕ್ವುಡ್ ಫರ್ನಿಚರ್ಸು, ಮೆಟಲ್ ಐಟಮ್ಸು, ದೇವ್ರ ಮನೆಗಳಲ್ಲಿಡೋ ಐಟಮ್ಸು, ಡೆಕೋರೇಟಿವ್ ಐಟಮ್ಸು, ಗಿಫ್ಟಿಂಗ್ ಐಟಮ್ಸು, ಈ ಥರದ್ದೆಲ್ಲ. ಜಯನಗರ, ಕಲ್ಯಾಣ್ ನಗರ, ಸಹಕಾರ ನಗರ, HSR ಲೇಔಟ್ನಲ್ಲಿ ಬ್ರಾಂಚ್ಗಳಿದೆ. ವಿಸಿಟ್ ಮಾಡಿ. ರಾಗ ಆರ್ಟ್ಸ್ಗೆ ಯಾರೇ ಹೋಗಿ ಕೀರ್ತಿ ENT ಕ್ಲಿನಿಕ್ ನೋಡ್ಕೊಂಡು ಬಂದೆ ಅಂದರೆ ಎಕ್ಸ್ಟ್ರಾ 5% ಡಿಸ್ಕೌಂಟ್, ಏನೇ ಆಫರ್ ನಡೀತಿದ್ರು. ಸೊ ಎಂಜಾಯ್ ಮಾಡಿ. ಈ ನಮ್ಮ 3 ಏನ್ ಬೇಕಾದ್ರೆ ಹೇಳ್ಬೋದು. ಸಹೃದಯ ಮತ್ತು ಸಹಜ ಸುಂದರಿಯರು ನಮ್ಮ ಚಾನೆಲ್ಗೆ ಬಂದಿದ್ರು. ಇವತ್ತು ನಾವೇನು ಇಂಟರ್ವ್ಯೂ ಮಾಡಿಲ್ಲ, ಅವ್ರನ್ನ ಒಂದು ಸಣ್ಣ ಹರಟೆ ಹೊಡೆದ್ವಿ. ಇಲ್ಲಿ ಏನೋ ಪ್ರಶ್ನೆಗಳು ಉತ್ತರಗಳು ಇಂಟ್ರಾಗೇಷನ್ ಥರ ಇರಲಿಲ್ಲ. ಇದೊಂದು ಸಣ್ಣ ಮಾತುಕತೆ, ಸಹಜ ಮಾತುಕತೆ ಥರ ಇತ್ತು. ಇವ್ರು ಮಾತಾಡಿದ್ ನಿಮ್ಗೆ ಏನಾದ್ರು ಹರ್ಟ್ ಆದ್ರೆ ನೀವ್ ಮಾತಾಡಿದ್ ನಮ್ಗೇನಾರ ಹೊಟ್ಟಾದ್ರೆ ಅನ್ಬೇಕು. ಓ ಸಾರಿ, ನಮ್ಗೆ ಇವೆಲ್ಲ ಹರ್ಟ್ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನನಗಂತೂ ಬಂದಿದ್ದು. ಹೇಗೆ ಅನ್ನಿಸ್ತು ಈ ಹರಟೆ? ಓ ಸಕ್ಕದಾಗಿತ್ತು, ಒಂಥರ ಮಜಾ ಇತ್ತು. ನಮ್ದೊಂಥರ ಗೆಟ್ ಟುಗೆದರ್ ತರ ಆಯ್ತು. ಅಂಡ್ ಒಳ್ಳೊಳ್ಳೆ ಗಿಫ್ಟ್ ಟ್ಯಾಂಪರ್ಸ್ ಬಂದಿದೆ. ಐ ಥಿಂಕ್ ನಮ್ಮ ಈ ಸೈಡ್ ನೋಡಕ್ ಸಿಕ್ಕಿರಲ್ಲ ಯಾರಿಗೂ. ಸೊ ಥ್ಯಾಂಕ್ ಯು. ನೀವೇನಕ್ ನಮ್ಮೂರ್ ಜನನೇ ಕರ್ಸಿದ್ರಿ? ಹೌದು. ಪ್ಲೀಸ್ ಆನ್ಸರ್. ಇಲ್ಲ, ಆಕ್ಚುಲಿ ನೀವು 3 ಜನ ಫ್ರೆಂಡ್ಸ್ ಅಂತ ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿ, ತುಂಬಾ ಒಳ್ಳೆ ಫ್ರೆಂಡ್ಸ್ ಅಂತ. ಈ ತರ ಫ್ರೆಂಡ್ಸ್ ಎಲ್ಲ ಗುಂಪಾಗಿದ್ರೆ ಜೋರಾಗಿ ಹರಟೆ ಹೊಡಿತಾರೆ, ಮಜಾ ಮಾಡ್ತಾರೆ ಅಂತ. ನಮ್ಮ ಚಾನಲ್ ಇರೋದೇ ಮಜಾ ಮಾಡಕ್ಕೆ. ನಾವು ಸಮಾಜಕ್ಕೆ ಮಾದರಿಯಾಗಿದ್ದೀವಿ, ಸಮಾಜಕ್ಕೆ ನಾವು ಇಂಪ್ಯಾಕ್ಟ್ ಕೊಡ್ತೀವಿ, ಸಂದೇಶ ಕೊಡ್ತೀವಿ, ಯಾವ ಬದನೆಕಾಯಿ ಕೊಡಲ್ಲ. ನಾವು ಟೈಮ್ ಪಾಸ್ ಮಾಡೋಕ್ಕೆ ಅಂತಾನೆ ಇಟ್ಟಿರೋ ಚಾನಲ್. ಹಾಗಾಗಿ ನೋಡಿದವ್ರಿಗೆ ಒಂದು ಸಣ್ಣ ಟೈಮ್ ಪಾಸ್ ಆಗುತ್ತೆ. ನೀವು 3 ಜನ ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸೊ ಹಾಗಾಗಿ ಅದರಲ್ಲಿ ಒಬ್ಬರಂತೂ ತುಂಬ ಎಕ್ಸ್ಟ್ರಾರ್ಡಿನರಿಯಾಗಿ ಮಾತಾಡಿದ್ರು. ನೀವು ಈಗ ಅವ್ರನ್ನೇ ನೋಡ್ತಿದ್ದೀರಾ. ಸೊ ಈ ಪ್ರತಿಭೆಗಳನ್ನ, ಇವರಲ್ಲಿ ಈ ಥರನೂ ಪ್ರತಿಭೆ ಇತ್ತು, ಇವ್ರು ಹಿಂಗೂ ಮಾತಾಡ್ತಾರೆ ಅಂತ ತುಂಬ ಜನ ಗೊತ್ತಿಲ್ಲದೆ ಇದ್ದರೆ ಅವರಿಗೆ ಗೊತ್ತಾಗೋ ಒಂದು ಸಣ್ಣ ಪ್ರಯತ್ನ ಇರೋ. ಗೊತ್ತಿದ್ರೆ ಸಂತೋಷ, ಇನ್ನೊಂದ್ಸಲಿ ನೋಡ್ದಂಗೆ ಆಗುತ್ತೆ ಅಷ್ಟೇ ಅಲ್ವಾ? ಖುಷಿ ಕಲ್ಲು. ನಿಮ್ಗೆ ಹೇಗೆ ಅನ್ನಿಸ್ತು ಅರ್ಚನಾ? ಇಲ್ಲ, ತುಂಬಾ ಖುಷಿ ಆಯ್ತು. ನಿಮ್ಮ ಇಂಟರ್ವ್ಯೂಸ್ ಎಲ್ಲ ರೀಲ್ಸ್ ಎಲ್ಲ ಅದೇ ಬರ್ತಾ ಇರತ್ತೆ ನಂಗೆ. ನಮ್ಮ ಫ್ಯಾಮಿಲಿಲೂ ಎಲ್ಲರೂ ನೋಡಿ ತುಂಬಾ ಖುಷಿ ಪಡ್ತಾರೆ. ನಾನು ಇವತ್ತಿಲ್ಲಿ ಬಂದಿರೋದು ಅವ್ರಿಗೆಲ್ಲ ಖುಷಿ ಆಗತ್ತೆ ಅನ್ಸುತ್ತೆ. ಟು ಬಿ ವೆರಿ ಫ್ರಾಂಕ್, ನಂಗೆ ಭಯ ಇತ್ತು ಬರೋದಕ್ಕೂ ಮುಂಚೆನೂ ನಾನು ಒಬ್ಬಳೇ ಸೋಲೋ ಇಂಟರ್ವ್ಯೂ ಕೊಡಬೇಕಿತ್ತು ಹಲವಾರು ಸತಿ. ಆ ಭಯಕ್ಕೆ ಎಲ್ಲಿ ನನ್ನ ಕಾಲು ಎಳ್ದ್ಬಿಡ್ತಾರೋ, ಎಲ್ಲಿ ನಾನು ಸಿಗಾಕೊಂಡ್ಬಿಡ್ತೀನೋ ಅನ್ನೋ ಭಯಕ್ಕೆ ಬಂದಿರ್ಲಿಲ್ಲ. ಬಟ್ ಐ ಆಮ್ ಸೋ ಗ್ಲಾಡ್ ಹುಡುಗಿರ್ ಜೊತೆ ಬಂದಿರೋದು ಇನ್ನೂ ಡಬಲ್ ಫನ್ ಆಗಿತ್ತು, ಸಕ್ಕದಾಗಿತ್ತು. ಬಿಕಾಸ್ ಈ ಸೈಡ್ ಯಾವತ್ತು ಯಾರು ನೋಡಿರಲ್ಲ. ಹೀರೋಯಿನ್ ಇಂಟರ್ವ್ಯೂಸ್ ಅಂದ್ರೆ ತುಂಬಾ ಸೊಫಿಸ್ಟಿಕೇಟೆಡ್ ಆಗಿ ಅಂತೆಲ್ಲ ಕೂತ್ಕೊಂಡು ನೋಡಿರ್ತಾರೆ. ಈ ಫನ್ ಸೈಡು ಆಕ್ಚುಲಿ ಇನ್ನೂ ಎಲ್ಲ ಹೀರೋಯಿನ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇಷ್ಟೇ ಬ್ಯೂಟಿಫುಲ್ ಆಗಿದ್ದಾರೆ, ಇಷ್ಟೇ ಮಜಾ ಮಾಡ್ತೀವಿ. ನಮ್ ಯಾರಿಗೂ ಟ್ಯಾಂಟ್ರಮ್ಸ್ ತೋರ್ಸೋ ಇದೇ ಇಲ್ಲ. ಆಕ್ಚುಲಿ ಟು ಬಿ ವೆರಿ ಫ್ರಾಂಕ್, ಎಲ್ಲ ಹೀರೋಯಿನ್ಸ್ ನಾವ್ ಇಷ್ಟೇ ಚೆನ್ನಾಗಿದೀವಿ. ಜಾಸ್ತಿ ಇನ್ನೂ ಹೆಚ್ಚು ಹೆಣ್ಮಕ್ಳನ್ನ ಕರೆಸಿ ಇದೇ ತರ ರೌಂಡ್ ಟೇಬಲ್ ಇಂಟರ್ವ್ಯೂಸ್ ಮಾಡಿ, ಅದು ತುಂಬಾ ಕಡಿಮೆ ಜನ ಮಾಡ್ತಾರೆ. ಈ ಸೈಡ್ ಜಾಸ್ತಿ ಮಾಡಿ ಮತ್ತೆ ಬರ್ತಾ ಇರ್ತೀವಿ ಫಾರ್ ಶೋರ್. ಕಮೆಂಟ್. ಈ ಅರ್ಚನಾಗ ಬಹಳ ಇಲ್ಲ ನಾನು ತುಂಬಾ ಒಳ್ಳೆ ಹುಡುಗಿ. ಈ ಅಪ್ಪ ಸ್ವಲ್ಪ ಸರಿ ಇಲ್ಲ. ಮತ್ತೆ ಕರೆದ್ರು, ಮತ್ತೆ ಕರೆದ್ರು, ಇಲ್ಲಿ ಹರಟೆ ಹೊಡೆಯಕ್ ಬರ್ತೀವಿ. ಹರಟೆ ಹೊಡೆಯೋಕೆ ಬರ್ತೀವಿ. ಬಂದಿದ್ದೀನಿ ಆಲ್ರೆಡಿ. ನಾನು 2ನೇ ಸತಿ, ನಾನ್ 1ನೇ ಸತಿ. ಇನ್ನೂ ಜಾಸ್ತಿ ಜನ ಹೀರೋಯಿನ್ಸ್ ಜೊತೆ ಬರ್ತೀವಿ. ಈ ನೀವು ಪ್ರಾಮಿಸ್ ಮಾಡಿ ಒಂದ್ ನಿಮಿಷ, ನಮ್ಮ ಯಾವೇ ಸಿನಿಮಾ ರಿಲೀಸ್ ಆದ್ರೂ, ಯಾವ ಸಿನಿಮಾ ರಿಲೀಸ್ ಆದ್ರೂ ಫೋನ್ ಎತ್ತಿ, ನಾನೇ ಹೇಳ್ಕೊಡ್ಲಾ? ಹೇಳಿ ನಮ್ ಫೋನ್ ಎತ್ತಿ ಕಂಪ್ಲೀಟ್ ಪ್ರಮೋಷನ್. ಸಿನಿಮಾಗೂ ಫೋನ್ ಎತ್ತಿ ರಿಸೀವ್ ಮಾಡಿ ಮಾತಾಡಿದೀನಿ ನಾನು. ಹೌದು, ಎಲ್ಲರಿಗೂ ಹೇಳಿದ್ದೀನಿ. ನಾವ್ ಏನ್ ಹೇಳಿದ್ರು ಇದನ್ನ ಕಟ್ ಮಾಡ್ತಾರೆ ಕಣೆ, ಬಿಟ್ಟಾಕು. ಆಯ್ತು, ಇಲ್ಲ ಹೇಳಿ ಪ್ರಮೋಷನ್ ಮಾಡ್ಕೊಡಿ. ಪ್ರಮೋಷನ್ ಈಗ್ಲೇ ಹೇಳದ್ನಲ್ಲ, ಹಲ್ಕಾ ಡಾನ್ ಬರ್ತಿದೆ, ಆಗುಂಬೆ ವಿಡಿಯೋ ಬರ್ತಿದೆ. ಆಕ್ಚುಲಿ ಮತ್ತೆ ಫಾದರ್ ಬರ್ತಿದೆ. ಫಾದರು ನನ್ನ ಫೇವರೇಟ್ ಪ್ರೊಡ್ಯೂಸರ್ ಆರ್ ಚಂದ್ರು ಅವ್ರದ್ದು. ನಂದೇನಿಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕೆ. ನೆಕ್ಸ್ಟ್ ಯಾವ್ದಾರು ಇನ್ಸ್ಟಾಗ್ರಾಮ್ ಫೋಟೋ ಹಾಕಿದ್ರೆ ನೋಡ್ಕೊಳ್ಳಿ.
ಇನ್ನೇನು ಇವ್ರದ್ದು ನೆಕ್ಸ್ಟ್ ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ಬರ್ತಿದೆ, ಲೈಕ್ ಮಾಡಿ. ಅರ್ಚನಾ ಕೊಟ್ಟಿಗೆ ಅಂತ ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ. ಇವರು ಅಮೃತ ಅಯ್ಯಂಗಾರ್ ಅಂತ ಇದ್ದಾರೆ, ಅವರು ಖುಷಿ ರವಿ ಅಂತ ಇದ್ದಾರೆ. ನಮ್ಮ ಈ ಪ್ರತಿಭೆಗಳಿಗೆ ಗೌರವಿಸಿ ಪ್ರೋತ್ಸಾಹ ಕೊಡಿ. ಒಳ್ಳೊಳ್ಳೆ ಕಥೆಗಳು, ಇವ್ರು ಇಲ್ಲಿ ಹೆಂಗೆ ಮಾತಾಡಿದ್ರು ಇವ್ರು ಎಷ್ಟು ನ್ಯಾಚುರಲ್ ಆಗಿರ್ತಾರೆ, ಮತ್ತು ಯಾವುದೇ ರೀತಿಯ ರೋಲ್ಗಳನ್ನು ಕೊಟ್ಟರು ಖಂಡಿತ ಮಾಡ್ತಾರೆ. ಅದಕ್ಕೆ ಇವರ ಹಳೆ ಸಿನಿಮಾಗಳೇ ಸಾಕ್ಷಿ. ಒಳ್ಳೊಳ್ಳೆ ರೋಲ್ಗಳನ್ನು ಬರೀರಿ. ನಮ್ಮ ಕನ್ನಡ ನಟಿಮಣಿಯರಿಗೆ ಹೆಚ್ಚು ಹೆಚ್ಚು ವೇದಿಕೆಗಳನ್ನು ಕೊಡಿ, ಹೆಚ್ಚು ಹೆಚ್ಚು ಸಿನಿಮಾಗಳನ್ನು ಕೊಡಿ. ಆದಷ್ಟು ಬೇಗ ಅಮೃತ ಅಯ್ಯಂಗಾರ್ ಅವರು ದಂಪತಿ ಸಮೇತ ಬರ್ತಾರೆ ಅಂತ ನಾನು ಈಗಲೇ ಹೇಳ್ತಿದ್ದೀನಿ ಅಲ್ವಾ? ಅನೌನ್ಸೇ ಮಾಡ್ಬಿಟ್ಟು ಅನೌನ್ಸ್ಮೆಂಟ್ ಆಗೋಯ್ತು, ಹುಡುಗನೇ ಹುಡುಕಿಲ್ಲ. ಸೊ ಆಲ್ರೆಡಿ ಮದುವೆ ಖರ್ಚೆಲ್ಲ ರೆಡಿ ಆಗಿದೆ. ದಟ್ಸ್ ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ವೆರಿ ಮಚ್. ಖುಷಿ ಆಯಿತು. ಇದಾಗಿತ್ತು ಕೀರ್ತಿ ENT ಕ್ಲಿನಿಕ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ, ಮನ್ಸುಗೊಳ್ಳೆದು.